ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 640 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3ನೇ ಫೆಬ್ರವರಿ 2024. ಸೊ ಇವತ್ತಿನ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಕೇಂದ್ರ ಸಚಿವರ ಪ್ರಸ್ತಾಪದ ಪ್ರಕಾರ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಲಸಿಕೆ ಕಾರ್ಯಕ್ರಮಕ್ಕೆ ಯಾವ ವಯಸ್ಸಿನ ಬಾಲಕಿಯರನ್ನು ಕೇಂದ್ರೀಕರಿಸಲಾಗುತ್ತದೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರಲ್ಲಿ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಆ ಒಂದು ಕಾಯಿಲೆಯನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾನ್ಸರ್ ಅನ್ನ ತಡೆಗಟ್ಟಲಿಕ್ಕೆ ಒಂದು ವ್ಯಾಕ್ಸಿನ್ ಇರುತ್ತೆ. ಆ ಒಂದು ವ್ಯಾಕ್ಸಿನ್ ಅನ್ನ ಕೇಂದ್ರ ಸರ್ಕಾರ ಯಾವ ವಯಸ್ಸಿನ ಬಾಲಕಿಯರಿಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ಅಂದ್ರೆ ಉಚಿತವಾಗಿ ನೀಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 9 ರಿಂದ 14 ವರ್ಷ ವಯಸ್ಸಿನಲ್ಲಿ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಡೋದ್ರಿಂದ ಅದು ಹೆಚ್ಚು ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಅನ್ನೋದು ಈ ಒಂದು ಕಾನ್ಸೆಪ್ಟ್ ನ ಅರ್ಥವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇತ್ತೀಚೆಗೆ ಮಹಿಳೆಯರಲ್ಲಿ, ಅಂದ್ರೆ ವರ್ಲ್ಡ್ ವೈಡ್, ನಾಟ್ ಜಸ್ಟ್ ಇನ್ ಇಂಡಿಯಾ, ಪ್ರಪಂಚದಾದ್ಯಂತ ಹೆಚ್ಚಾಗಿ ಹರಡ್ತಾ ಇರ್ತಕ್ಕಂಥ ಒಂದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸರ್ವೈಕಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಮಹಿಳೆಯರ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನಾವು ಮಹಿಳೆಯರ ರೀಪ್ರೊಡಕ್ಟಿವ್ ಆರ್ಗನ್ ಅಥವಾ ಇಂಟರ್ನಲ್ ಆರ್ಗನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಗರ್ಭಕೋಶ ಅಥವಾ ಯುಟ್ರಸ್ ಅಂತ ನಾವೇನು ಹೇಳ್ತೇವೆ, ಸೊ ಯುಟ್ರಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ವೈಕಲ್ ಅಂತ ಕರಿತೇವೆ ಅಥವಾ ಗರ್ಭಕಂಠ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ. ಆ ಒಂದು ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೇವೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಯಾವ ವೈರಸ್ ಇಂದ ಬರುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದೃಷ್ಟವಶಾತ್ ಆ ಒಂದು ವೈರಸ್ಗೆ ವಿರುದ್ಧವಾಗಿ ಈಗಾಗಲೇ ಲಸಿಕೆಯನ್ನ ಕಂಡುಹಿಡಿಯಲಾಗಿದೆ. ಸೊ ಆ ಒಂದು ಲಸಿಕೆಯನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈ ಕಡೆ ಫೆಲೋಪಿಯನ್ ಟ್ಯೂಬ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಓವರೀಸ್ ಅಂತ ಕರಿತೇವೆ. ಸೊ ಇಲ್ಲಿ ಎಗ್ಸ್ ಅಥವಾ ಅಂಡಾಶಯಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಇಷ್ಟು ಸಿಸ್ಟಮ್ ನಲ್ಲಿ ಈ ವೈರಸ್ ಅಟ್ಯಾಕ್ ಆಗ್ತಕ್ಕಂಥ ಈ ಭಾಗವನ್ನ ನಾವು ಸರ್ವೈಕಲ್ ಅಂತ ಕರಿತೇವೆ. ಸೊ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಆದಾಗ ಯಾವ ರೀತಿಯ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಉಂಟಾಗುತ್ತೆ ಅಂದ್ರೆ, ಸೊ ಬ್ಲೀಡಿಂಗ್ ಬಿಟ್ವೀನ್ ಪೀರಿಯಡ್ಸ್, ಅಂದ್ರೆ ಋತುಚಕ್ರಗಳ ನಡುವೆ ರಕ್ತಸ್ರಾವ ಆಗ್ತಕ್ಕಂಥ ಒಂದು ಸಿಂಪ್ಟಮ್ ಅನ್ನ ನೋಡಬಹುದಾಗಿರುತ್ತೆ. ಬ್ಲೀಡಿಂಗ್ ಇನ್ ಪೋಸ್ಟ್ ಮೆನೋಪಾಸಲ್ ವಿಮೆನ್ ಅಂತ ಕರೀತಾರೆ. ಅಂದ್ರೆ ಯೂಶುವಲಿ ಮಾನವರಲ್ಲಿ 45 ವರ್ಷಗಳ ನಂತರ ಸೊ ಈ ಒಂದು ಓವರೀಸ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ನಿಂತೋಗುತ್ತೆ, ಅಂದ್ರೆ ಎಗ್ಸ್ ಪ್ರೊಡ್ಯೂಸ್ ಆಗೋದು ನಿಂತೋಗುತ್ತೆ. ಅದನ್ನ ನಾವು ಮೆನೋಪಾಸ್ ಅಂತ ಕರಿತೇವೆ. ಪಾಸ್ ಅಂದ್ರೆ ನಿಲ್ತಕ್ಕಂಥದ್ದನ್ನ ನಾವು ಪಾಸ್ ಅಂತ ಕರಿತೇವೆ. ಸೊ ಅವರಲ್ಲೂ ಕೂಡ ಬ್ಲೀಡಿಂಗ್ ಆಗುತ್ತೆ. ಯಾವಾಗ ಅಂದ್ರೆ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಬಂದಾಗ ಸೊ ಅವರಲ್ಲೂ ಬ್ಲೀಡಿಂಗ್ ಆಗುತ್ತೆ. ಅದಾದ್ಮೇಲೆ ವೆಜಿನಲ್ ಡಿಸ್ಚಾರ್ಜ್ ವಿತ್ ಸ್ಟ್ರಾಂಗ್ ಓಡರ್, ಅಂದ್ರೆ ಕೆಟ್ಟ ವಾಸನೆಯಿಂದ ವೆಜಿನಲ್ ಡಿಸ್ಚಾರ್ಜ್ ಆಗ್ತಕ್ಕಂಥ ಒಂದು ಸಿಂಪ್ಟಮ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ಲಡ್ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು, ಅಂದ್ರೆ ರಕ್ತಸ್ರಾವ ಆಗ್ತಕ್ಕಂಥ ಸಿಂಪ್ಟಮ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಪೆಲ್ವಿಕ್ ಪೇನ್ ಅಥವಾ ಸೊಂಟದ ನೋವು ಉಂಟಾಗ್ತಕ್ಕಂಥ ಒಂದು ರೋಗ ಲಕ್ಷಣಗಳನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಇದಕ್ಕೆ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಅದರ ಜೊತೆಗೆ ಸೇಫ್ ಸೆಕ್ಸ್ ಅಥವಾ ಸುರಕ್ಷಿತವಾಗಿರ್ತಕ್ಕಂಥ ಲೈಂಗಿಕ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು, ಸರ್ವೈಕಲ್ ಸ್ಕ್ರೀನಿಂಗ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು, ಅಂದ್ರೆ ಇಲ್ಲಿ ಆ ವೈರಸ್ ಅಟ್ಯಾಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಈಗಲೇ ತಪಾಸಣೆಯನ್ನ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹ್ಯಾವಿಂಗ್ ಫ್ಯೂವರ್ ಸೆಕ್ಶುಯಲ್ ಪಾರ್ಟ್ನರ್ಸ್ ಅನ್ನ ಹೊಂದಿರತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ಧೂಮಪಾನ ಅಥವಾ ಸ್ಮೋಕಿಂಗ್ ಅನ್ನ ನಿಲ್ಲಿಸ್ತಕ್ಕಂಥದ್ದು ಸೊ ಈ ಒಂದು ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಆಕ್ಟಿವಿಟೀಸ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆ ನಾನು ಮುಂಚೆನೆ ಹೇಳಿದಾಗೆ ಸೊ ಈ ಭಾಗವನ್ನ ನಾವು ಸರ್ವೈಕಲ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗದಲ್ಲಿ ವೈರಸ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಕಾಯಿಲೆಯನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವಾಟ್ ಈಸ್ ದ ನೇಮ್ ಆಫ್ ದಿ ಪರ್ಮನೆಂಟ್ ಮೆಥಡ್ ಆಫ್ ಸರ್ಜಿಕಲ್ ಕಾಂಟ್ರಸೆಪ್ಷನ್ ಇನ್ ವಿಮೆನ್? ಅಂದ್ರೆ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯನ್ನ ಕಟ್ ಮಾಡಲಿಕ್ಕೆ, ಅಂದ್ರೆ ಶಾಶ್ವತವಾಗಿ ನಿಲ್ಲಿಸಲಿಕ್ಕೆ ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಏನಂತ ಕರೀತಾರೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದು ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗಿರುವ ಕಾರಣದಿಂದ ಕೇಂದ್ರ ಸರ್ಕಾರದ ವತಿಯಿಂದ 9 ರಿಂದ 14 ವರ್ಷದ ಬಾಲಕಿಯರಲ್ಲಿ ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಪ್ರಿವೆನ್ಷನ್ ಮೆಥಡ್ ಆಗಿ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಫೆಬ್ರವರಿ 1 ರಿಂದ ಕೇರಳದ ಎರಾವಿಕುಲಂ ರಾಷ್ಟ್ರೀಯ ಉದ್ಯಾನವನ್ನು ಯಾವ ನೈಸರ್ಗಿಕ ಘಟನೆಗಾಗಿ ಮುಚ್ಚಲಾಗುತ್ತದೆ? For which natural event will Eraviculam National Park in Kerala be closed from February 1? ಸೊ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರುತ್ತೆ. ಸೊ ಈ ಒಂದು ಉದ್ಯಾನವನ್ನ ಪ್ರತಿ ವರ್ಷ ಸಾಮಾನ್ಯವಾಗಿ
ಫೆಬ್ರವರಿ 1ನೇ ತಾರೀಕಿನಿಂದ ಕ್ಲೋಸ್ ಮಾಡ್ತಾರೆ. ಅದರ ಅರ್ಥ ಏನು ಅಂದರೆ, ಸೊ ಆ ಒಂದು ನ್ಯಾಷನಲ್ ಪಾರ್ಕ್ಗೆ ಯಾವುದೇ ರೀತಿಯ ಹ್ಯೂಮನ್ ಆಕ್ಟಿವಿಟೀಸ್ ಅಥವಾ ಟೂರಿಸ್ಟ್ ಆಗಿರ್ಬೋದು ಯಾರನ್ನು ಕೂಡ ಬಿಡೋದಿಲ್ಲ. ಯಾವ ಕಾರಣಕ್ಕಾಗಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಆ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ನೀಲಗಿರಿ ತಹರ್ ಅಂತ ನಾವೇನು ಹೇಳ್ತೇವೆ, ಸೊ ಅದು ಕಾಲ್ವಿಂಗ್ ಪೀರಿಯಡ್ ಆಗಿರುತ್ತೆ. ಕಾಲ್ವಿಂಗ್ ಅಂದರೆ ಸೊ ಅದು ಕರು ಆಗ್ತಕ್ಕಂಥ ಅಥವಾ ಮರಿಗಳಿಗೆ ಜನ್ಮ ನೀಡ್ತಕ್ಕಂಥ ಒಂದು ಸಮಯ ಆಗಿರೋದ್ರಿಂದ ಸೊ ಆ ಒಂದು ನ್ಯಾಷನಲ್ ಪಾರ್ಕನ್ನು ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೇರಳದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನೀಲಗಿರಿ ತಹರ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಚಿತ್ರದಲ್ಲಿ ನೀವು ನೀಲಗಿರಿ ತಹರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ನೀಲಗಿರಿ ತಹರ್ ಅಂತಕ್ಕಂಥದ್ದು ಓನ್ಲಿ ಮೌಂಟೇನ್ ಅಂಗುಲೇಟ್ ಇನ್ ಸದರ್ನ್ ಇಂಡಿಯಾ ಅಂತ ಕರೀತೆ. ಅಂದ್ರೆ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಪರ್ವತಗಳಲ್ಲಿ ವಾಸ ಮಾಡ್ತಕ್ಕಂಥ ಅಂಗುಲೇಟ್ ಅಂತ ಕರಿತೇವೆ. ಅಂಗುಲೇಟ್ ಅಂದ್ರೆ ಏನು? ಅಂಗುಲೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಶೀಪ್ ಅಥವಾ ಕುರಿಯನ್ನ ನೋಡಿರ್ತೀರಾ, ಸೊ ಅದರ ಪಾದಗಳನ್ನ ನಾವು ಗೊರಸು ಅಂತ ಕರಿತೇವೆ. ಆ ರೀತಿಯ ಗೊರಸನ್ನ ಹೊಂದಿರತಕ್ಕಂಥ ಮತ್ತು ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ದಕ್ಷಿಣ ಭಾರತದ ಏಕೈಕ ಪ್ರಾಣಿಯಾಗಿ ನಾವು ಈ ಒಂದು ನೀಲಗಿರಿ ತಹರನ್ನ ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ 12 ಸ್ಪೀಶೀಸ್ಗಳು ಇದಾವೆ. ಅಂದ್ರೆ ಅಂಗುಲೇಟ್ ಅಂದ್ರೆ ಗೊರಸುಗಳನ್ನ ಹೊಂದಿರತಕ್ಕಂಥ 12 ಸ್ಪೀಶೀಸ್ಗಳಲ್ಲಿ ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಏಕೈಕ ಸ್ಪೀಶೀಸ್ ಅನ್ನ ನಾವು ನೀಲಗಿರಿ ತಹರಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ತಮಿಳುನಾಡು ಮತ್ತು ಕೇರಳ ಎರಡೂ ರಾಜ್ಯಗಳ ಸ್ಟೇಟ್ ಅನಿಮಲ್ ಆಗಿರುತ್ತೆ. ಅಂದ್ರೆ ಇದು ಸ್ಟೇಟ್ ಅನಿಮಲ್ ಆಫ್ ತಮಿಳುನಾಡು ಆಗಿರುತ್ತೆ. ಸೊ ಇದು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿ ನಾವು ಈ ಒಂದು ಪ್ರಾಣಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಆವಾಸ ಸ್ಥಾನ ಅಥವಾ ಹ್ಯಾಬಿಟ್ಯಾಟ್ ಅನ್ನ ನಾವು ನೋಡೋದಾದ್ರೆ, ಸೊ ಇದು ಪ್ರಮುಖವಾಗಿ ಮಾಂಟೆನೆ ಗ್ರಾಸ್ ಲ್ಯಾಂಡ್ ಅಂತ ಕರಿತೇವೆ. ಅಂದ್ರೆ ಬೆಟ್ಟದ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯನ್ನ ನಾವು ನೀಲಗಿರಿ ತಹರ್ ಅಂತ ಕರಿತೇವೆ. ಸೊ ಇದು ಸಾಮಾನ್ಯವಾಗಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸದರ್ನ್ ರೀಜನ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಸದರ್ನ್ ರೀಜನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಇದರಲ್ಲೂ ಕೂಡ ಕೇರಳ ಮತ್ತು ತಮಿಳುನಾಡಿನ ಭಾಗದಲ್ಲಿ ಬರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಏನಿರುತ್ತೆ, ಸೊ ಆ ಭಾಗದಲ್ಲಿ ನಾವು ಈ ಪ್ರಾಣಿಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ತಮಿಳುನಾಡು ಈ ಪ್ರಾಣಿಯನ್ನ ಸ್ಟೇಟ್ ಆನಿಮಲ್ ಅಥವಾ ರಾಜ್ಯ ಪ್ರಾಣಿಯಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇದು IUCN ನ ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪಟ್ಟಿ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದ್ರೆ, ಸೊ ಯಾವ ಪ್ರಾಣಿ ಸ್ಕೆಡ್ಯೂಲ್ 1 ಅಲ್ಲಿ ಇರುತ್ತೆ, ಸೊ ಅದಕ್ಕೆ ಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಅನ್ನ ನೀಡಲಾಗುತ್ತೆ. ಸೊ ಏನಾದ್ರೂ ರೂಲ್ಸ್ ಅನ್ನ ವೈಲೇಟ್ ಮಾಡಿದಾಗ ಜಾಸ್ತಿ ಪೆನಾಲ್ಟಿ ಮತ್ತು ಜಾಸ್ತಿ ಪನಿಷ್ಮೆಂಟ್ ಅನ್ನ ಕೊಡ್ತಕ್ಕಂಥ ಒಂದು ಕ್ಲಾಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೆಡ್ಯೂಲ್ 1 ಅಂತ ಕರಿತೇವೆ. ಸೊ ಈ ಪ್ರಾಣಿಯನ್ನ ಈಗ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಅದರ ಸಂತಾನೋತ್ಪತ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಕೇರಳದ ಈ ಭಾಗದಲ್ಲಿ ಎರಾವಿಕುಲಂ ಅಂತ ನಾವೇನು ಹೇಳ್ತೇವೆ, ಸೊ ಈ ಭಾಗವನ್ನ ಫೆಬ್ರವರಿ 1ರಿಂದ ಮುಚ್ಚಲಾಗಿರುತ್ತೆ. ಸೊ ಇಷ್ಟು ಪಾಯಿಂಟ್ ಈ ಒಂದು ಅಂಗುಲೇಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿನಾಂಕ ಗೊತ್ತಿರಲಿ, ಫೆಬ್ರವರಿ 1ರಿಂದ. ಸೊ ಇದು ನೀಲಗಿರಿ ತಹರ್ಗೆ ಕಾಲ್ವಿಂಗ್ ಸೀಸನ್ ಅಥವಾ ಮರಿ ಆಗ್ತಕ್ಕಂಥ ಒಂದು ಸೀಸನ್ ಅಂತ ಕರಿತೇವೆ. ಸೊ ಈ ಒಂದು ಮರಿ ಆಗ್ತಕ್ಕಂಥ ಈ ಪ್ರದೇಶ ಏನಿರುತ್ತೆ, ಇದನ್ನ ನಾವು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಇಟ್ ಈಸ್ ಸಿಚುಯೇಟೆಡ್ ಇನ್ ಕನ್ನನ್ ದೇವನ್ ಹಿಲ್ಸ್ ಆಫ್ ದಿ ಸದರ್ನ್ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತೇವೆ. ಅಂದ್ರೆ ಇದು ಕೇರಳದ ಮನ್ನಾರ್ನ ದಕ್ಷಿಣ ಪಶ್ಚಿಮ ಘಟ್ಟಗಳ ಕಣ್ಣನ್ ದೇವನ್ ಬೆಟ್ಟಗಳು ಅಂತ ಕರೀತೇವೆ. ಸೊ ಈ ಒಂದು ಕಣ್ಣನ್ ದೇವನ್ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅಥವಾ ಈ ಒಂದು ನ್ಯಾಷನಲ್ ಪಾರ್ಕ್ ಈ ಒಂದು ಕಣ್ಣನ್ ದೇವನ್ ಹಿಲ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಏನಿರುತ್ತೆ, ಸೊ ಇಟ್ ಈಸ್ ಆಲ್ಸೋ ಪ್ಲೇಸ್ ಫಾರ್ ನೀಲಕುರಿಂಜಿ ಅಂತ ಕರಿತೇವೆ. ನೀಲಕುರಿಂಜಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಸಸ್ಯವರ್ಗವಾಗಿರುತ್ತೆ. ಸೊ ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಹೂವನ್ನ ಬಿಡ್ತಕ್ಕಂಥ ಒಂದು ಸಸ್ಯವರ್ಗವಾಗಿರುತ್ತೆ. 12 ವರ್ಷಗಳವರೆಗೆ ಅದು ಯಾವುದೇ ಬ್ಲಾಸಮ್ ಅಥವಾ ಹೂವನ್ನ ಬಿಡದೇ ಇರತಕ್ಕಂಥ ಒಂದು ಸಸ್ಯವನ್ನು ಕೂಡ ಈ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಒಂದು ಶಿಖರ, ಅದನ್ನ ನಾವು ಆನಾಮುಡಿ ಶಿಖರ ಅಂತ ಕರಿತೇವೆ. ಆನಾಮುಡಿ ಅಂತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಅತ್ಯಂತ ಎತ್ತರವಾದ ಶಿಖರವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪಾರ್ಕ್ ಅನ್ನ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 1978 ಅಥವಾ 1978ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಪೀಕ್ಸ್ ಗಳನ್ನ ಟಾಪ್ 5 ಅನ್ನ ನಾವು ನೋಡೋದಾದ್ರೆ, ಸೊ ಮೊದಲನೇ ಸ್ಥಾನದಲ್ಲಿ ನಾವು ಆನಾಮುಡಿಯನ್ನ ನೋಡಬಹುದಾಗಿರುತ್ತೆ. ಇದು ಕೇರಳದ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇರುತ್ತೆ. ಅದಾದ್ಮೇಲೆ ಎರಡನೇದನ್ನ ನಾವು ಮನಾಮಲೈ
ಕೊಲಾಯಿ ಅಂತ ಕರೀತೇವೆ, ಇದು ಕೂಡ ಕೇರಳದಲ್ಲಿರುತ್ತೆ, 2ನೇ ಪೊಸಿಷನ್ ಅಲ್ಲಿ ಇರುತ್ತೆ. 3ನೇದನ್ನ ನಾವು ಮೀಸಾ ಪುಲಿಮಾಲಾ ಅಂತ ಕರೀತೇವೆ, ಇದು ಕೂಡ ಕೇರಳದಲ್ಲಿರುತ್ತೆ, 3ನೇ ಪೊಸಿಷನ್ ಆಗಿರುತ್ತೆ. 4ನೇದನ್ನ ದೊಡ್ಡ ಬೆಟ್ಟ ಅಂತ ಕರೀತೇವೆ, ಇದು ತಮಿಳುನಾಡಿನ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುತ್ತೆ. ಸೊ 5ನೇದನ್ನ ನಾವು ಕೊಲಾರಿ ಬೆಟ್ಟ ಅಂತ ಕರೀತೇವೆ, ಇದು ಕೂಡ ತಮಿಳುನಾಡಿನಲ್ಲಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ನಮ್ಮ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಟಾಪ್ 5 ಅಲ್ಲಿ ಯಾವುದೇ ಪೀಕ್ ಇಲ್ಲದೆ ಇರುವುದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಲ್ಲಯ್ಯನಗಿರಿ ಪೀಕ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಒಂದು ಹೈಯೆಸ್ಟ್ ಪೀಕ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ 5 ದೇಶಗಳು ತಮ್ಮ ಆಹಾರಗಳಿಂದ ಕೈಗಾರಿಕಾ ಉತ್ಪಾದನೆಯ ಟ್ರಾನ್ಸ್ ಕೊಬ್ಬುಗಳನ್ನು ಯಶಸ್ವಿಯಾಗಿ ತೆಗೆದು ಹಾಕುವುದಕ್ಕಾಗಿ WHO ನಿಂದ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ? ಸೊ ವಿಚ್ 5 countries were awarded certificates by WHO for successfully eliminating industrially produced trans fats from their food ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಪ್ರಶ್ನೆಯನ್ನ ಸಿಂಪ್ಲಿಫೈ ಮಾಡ್ತೇನೆ. ನಮ್ಮ ಒಂದು ಪ್ಯಾಕ್ಡ್ ಫುಡ್ ಏನಿರುತ್ತೆ, ಆ ಪ್ಯಾಕ್ಡ್ ಫುಡ್ ಜಾಸ್ತಿ ದಿನ ಕೆಡದೆ ಇರಲಿಕ್ಕೆ ಒಂದು ಟ್ರಾನ್ಸ್ ಫ್ಯಾಟ್ ಅನ್ನ ಮಿಕ್ಸ್ ಮಾಡ್ತಾರೆ. ಆ ಟ್ರಾನ್ಸ್ ಫ್ಯಾಟ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದಿಲ್ಲ. ಸೊ ಆ ರೀತಿಯ ಟ್ರಾನ್ಸ್ ಫ್ಯಾಟ್ ಅನ್ನ ರಿಮೂವ್ ಮಾಡತಕ್ಕಂಥ ಒಂದು ಪ್ರೋಸೆಸ್ ನಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳಿಗೆ WHO ವತಿಯಿಂದ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಲಾಗಿದೆ. ಸೊ ಈ ರೀತಿಯ ಸರ್ಟಿಫಿಕೇಟ್ ಟ್ರಾನ್ಸ್ ಫ್ಯಾಟ್ ಗೆ ಸಂಬಂಧಪಟ್ಟಂತೆ WHO ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಆ ರಾಷ್ಟ್ರಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆನ್ಮಾರ್ಕ್, ಲಿಥುವೇನಿಯಾ, ಪೋಲ್ಯಾಂಡ್, ಸೌದಿ ಅರೇಬಿಯಾ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳೇನಿದ್ದಾವೆ. ಸೊ ಈ ರಾಷ್ಟ್ರಗಳು ಥೈಲ್ಯಾಂಡ್ ಅನ್ನ ಈ ಒಂದು ಟ್ರಾನ್ಸ್ ಫ್ಯಾಟ್ ಅನ್ನ ಎಲಿಮಿನೇಟ್ ಮಾಡತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ WHO ಅವಾರ್ಡ್ಸ್ ಅಥವಾ WHO ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಯಾವ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಟ್ರಾನ್ಸ್ ಫ್ಯಾಟ್ ಅಥವಾ ಟ್ರಾನ್ಸ್ ಕೊಬ್ಬು ಅಂತ ಕರಿತೇವೆ. ಈ ಟ್ರಾನ್ಸ್ ಫ್ಯಾಟ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಟ್ರಾನ್ಸ್ ಫ್ಯಾಟ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಅಂದ್ರೆ ಇಂಡಸ್ಟ್ರಿಯಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದು. ಇಂಡಸ್ಟ್ರಿಯಲ್ ಅಂದ್ರೆ ಸೊ ಇದನ್ನ ನಾವು ಕೃತಕವಾಗಿ ಕೂಡ ತಯಾರಿ ಮಾಡಬಹುದಾಗಿರುತ್ತೆ, ನೈಸರ್ಗಿಕವಾಗಿ ಕೂಡ ಲಭ್ಯವಿರುತ್ತೆ. ನೈಸರ್ಗಿಕವಾಗಿರ್ತಕ್ಕಂಥ ಟ್ರಾನ್ಸ್ ಫ್ಯಾಟ್ ಅಷ್ಟೊಂದು ಆರೋಗ್ಯಕ್ಕೆ ಹಾನಿಕರವಾಗಿರೋದಿಲ್ಲ. ನಾವು ಕೃತಕವಾಗಿ ತಯಾರಿ ಮಾಡ್ತಕ್ಕಂಥದ್ದು ಹಾನಿಕರವಾಗಿರೋದ್ರಿಂದ ಸೊ ಅದನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಗುರಿಯನ್ನ WHO ಹೊಂದಿರುತ್ತೆ. ಸೊ ಈ ಒಂದು ಎಲಿಮಿನೇಷನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳಿಗೆ ಒಂದು ಸರ್ಟಿಫಿಕೇಟ್ ಅನ್ನ ನೀಡಲಾಗುತ್ತೆ. ಸೊ ಈ ಒಂದು ಸರ್ಟಿಫಿಕೇಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ITFA ಅಂತ ಕರಿತೇವೆ. ITFA ಅಂದ್ರೆ ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಟ್ರಾನ್ಸ್ ಫ್ಯಾಟ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಈ ಟ್ರಾನ್ಸ್ ಕೊಬ್ಬುಗಳನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ರಾಷ್ಟ್ರಗಳಿಗೆ ಅಥವಾ ರಾಷ್ಟ್ರಗಳಿಗೆ WHO ವತಿಯಿಂದ ಸರ್ಟಿಫಿಕೇಟ್ ಅನ್ನ ಕೊಡಲಾಗಿದೆ. 5 ರಾಷ್ಟ್ರಗಳಿಗೆ ಈ ಸರ್ಟಿಫಿಕೇಟ್ ಅನ್ನ ಕೊಡಲಾಗಿದೆ. ಆ ರಾಷ್ಟ್ರಗಳು ಡೆನ್ಮಾರ್ಕ್, ಲಿಥುವೇನಿಯಾ, ಪೋಲ್ಯಾಂಡ್, ಸೌದಿ ಅರೇಬಿಯಾ ಮತ್ತು ಥೈಲ್ಯಾಂಡ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ನಿರ್ಧಾರವನ್ನ WHO ಯಾವ ವರ್ಷದಲ್ಲಿ ತೆಗೆದುಕೊಂಡಿತ್ತಂದ್ರೆ 2018ರಲ್ಲಿ ತೆಗೆದುಕೊಂಡಿರುತ್ತೆ. ಅಂದ್ರೆ ಈ ಒಂದು ಇಂಡಸ್ಟ್ರಿಯಲಿ ಪ್ರೊಡ್ಯೂಸ್ ಟ್ರಾನ್ಸ್ ಫ್ಯಾಟ್ ಅನ್ನ ಎಲಿಮಿನೇಟ್ ಮಾಡಬೇಕು ಅಂತ WHO 2018ರಲ್ಲಿ ಡಿಸೈಡ್ ಮಾಡಿರುತ್ತೆ. ಸೊ ಒಂದು ಟಾರ್ಗೆಟ್ ಇಯರ್ ಅನ್ನ ಕೂಡ ಇಟ್ಕೊಂಡಿರ್ತಾರೆ. ಟಾರ್ಗೆಟ್ ಇಯರ್ಸ್ ಎಕ್ಸಾಮ್ಸ್ಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಾರ್ಗೆಟ್ ಇಯರ್ ಯಾವಾಗವರೆಗೂ ಇಟ್ಕೊಂಡಿದ್ರು ಅಂದ್ರೆ 2023ರವರೆಗೆ ಟಾರ್ಗೆಟ್ ಇಯರ್ ಇಟ್ಕೊಂಡಿರ್ತಾರೆ. ಸೊ 2023 ಆಲ್ರೆಡಿ ಮುಗ್ದೋಗಿದೆ. ಬಟ್ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡಿಲ್ಲದೆ ಹೋದರೂ ಕೂಡ ಸೊ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಟ್ರಾನ್ಸ್ ಫ್ಯಾಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಟ್ರಾನ್ಸ್ ಫ್ಯಾಟ್ ಅನ್ನ ನಾವು ತಿಳ್ಕೊಳ್ಬೇಕಾಗಿದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಫ್ಯಾಟ್ ಏನಿದೆ ಸೊ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದನ್ನ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಅಂದ್ರೆ ಪರ್ಯಾಪ್ತ ಕೊಬ್ಬು ಮತ್ತೆ ಅಪರ್ಯಾಪ್ತ ಕೊಬ್ಬು ಅಂತ ಕರಿತೇವೆ. ಸೊ ಲಿಕ್ವಿಡ್ ಆಯಿಲ್ಸ್ ಅಂದ್ರೆ ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ತೈಲಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಸ್ಯಾಚುರೇಟೆಡ್ ಅಂತ ಕರಿತೇವೆ. ಅನ್ಸ್ಯಾಚುರೇಟೆಡ್ ನ ಅರ್ಥ ಏನು ಅಂದ್ರೆ ಕೆಮಿಸ್ಟ್ರಿಯಲ್ಲಿ ನಾವು ಅರ್ಥ ನೋಡೋದಾದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಅಂದ್ರೆ ಅಟ್ಲೀಸ್ಟ್ 1 ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೇವೆ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಕೊಬ್ಬಾಗಿರುತ್ತೆ. ಸೊ ಇನ್ನೊಂದು ಫ್ಯಾಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾಚುರೇಟೆಡ್ ಅಥವಾ ಪರ್ಯಾಪ್ತ ಕೊಬ್ಬು ಅಂತ ಕರಿತೇವೆ. ಸೊ ಈ ಒಂದು ಕೊಬ್ಬು ಸಾಲಿಡ್ ಫ್ಯಾಟ್ ಅಥವಾ ಘನ ರೂಪದಲ್ಲಿ ಇರುತ್ತೆ. ಅಂದ್ರೆ ಪ್ರಾಣಿಗಳಿಂದ ಬರ್ತಕ್ಕಂಥ ಒಂದು ಕೊಬ್ಬು ಅಂದ್ರೆ ನಾವು ಮೀಟ್ ಅಲ್ಲಿ ಏನು ಕೊಬ್ಬನ್ನ ಕನ್ಸ್ಯೂಮ್ ಮಾಡ್ತೇವೆ ಸೊ ಅದನ್ನ ನಾವು ಸ್ಯಾಚುರೇಟೆಡ್ ಅಥವಾ ಪರ್ಯಾಪ್ತ ಕೊಬ್ಬು ಅಂತ ಕರಿತೇವೆ. ಸೊ ಈ ಒಂದು ಪರ್ಯಾಪ್ತ ಕೊಬ್ಬಿನಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಕೇವಲ ಸಿಂಗಲ್ ಬಾಂಡ್ ಅನ್ನ ಹೊಂದಿರತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕೊಬ್ಬು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲದ ಕೊಬ್ಬಾಗಿರುತ್ತೆ. ಸೊ ಇದು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ನಡುವೆ ಇರತಕ್ಕಂಥ ಒಂದು ಡಿಫರೆನ್ಸ್ ಆಗಿರುತ್ತೆ. ಸೊ ಈಗ ಟ್ರಾನ್ಸ್ ಫ್ಯಾಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಟ್ರಾನ್ಸ್ ಫ್ಯಾಟ್ ಅಂದ್ರೆ
ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಾಗಿರುತ್ತೆ, ಲಿಕ್ವಿಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ಅವರು ಸಾಲಿಡ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ಅಪರ್ಯಾಪ್ತ ಕೊಬ್ಬನ್ನ ಘನರೂಪದ ಕೊಬ್ಬಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಅಥವಾ ಆ ಒಂದು ಪ್ರೋಸೆಸ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಕೊಬ್ಬನ್ನ ನಾವು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೇವೆ. ನಾನು ಮುಂಚೆನೆ ಹೇಳಿದ್ದೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಈಸ್ ಗುಡ್ ಫಾರ್ ಹೆಲ್ತ್, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಬ್ಯಾಡ್ ಆಗಿರುತ್ತೆ. ಸೊ ನಾವು ಒಳ್ಳೆಯ ಫ್ಯಾಟ್ ಅನ್ನ ಕೆಟ್ಟ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಆ ಕೆಟ್ಟ ಫ್ಯಾಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ ಫ್ಯಾಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಡ್ರೋಜಿನೇಷನ್ ಅಂತ ಕರಿತೇವೆ, ಅಂದ್ರೆ ಜಲಜನೀಕರಣ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಜಲಜನಕ ಅನಿಲವನ್ನ ಯೂಸ್ ಮಾಡುವುದರ ಮುಖಾಂತರ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ಸ್ಯಾಚುರೇಟೆಡ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಕೆಟಲಿಸ್ಟ್ ಅಥವಾ ವೇಗವರ್ಧಕಗಳು ಯಾವುದು ಅಂತ ಕೇಳ್ತಾರೆ. ಸೊ ಫಸ್ಟ್ ಪ್ರಿಯಾರಿಟಿ ಬಂದು ನಿಕ್ಕಲ್ ಆಗಿರುತ್ತೆ. ಸೊ ಎರಡನೇ ಪ್ಲೇಸ್ ಅಲ್ಲಿ ನಾವು ಪ್ಲಾಟಿನಮ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಮೂರನೇ ಪ್ಲೇಸ್ ಅಲ್ಲಿ ನಾವು ಪೆಲಾಡಿಯಂ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪರಿವರ್ತನೆಯಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕೊಬ್ಬು ಅಥವಾ ಫ್ಯಾಟ್ ಏನಿರುತ್ತೆ, ಸೊ ಎರಡು ರೀತಿಯ ಲಿಪೋಪ್ರೋಟೀನ್ಸ್ ಇರುತ್ತೆ. ಒಂದನ್ನ LDL ಅಂತ ಕರಿತೇವೆ, ಅಂದ್ರೆ LDL ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರಿತೇವೆ. ಇನ್ನೊಂದನ್ನ HDL ಅಂತ ಕರಿತೇವೆ. ಸೊ ಅದನ್ನ ನಾವು ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೆ ಕೆಟ್ಟದಾಗಿರುತ್ತೆ. ಸೊ ನಾವು ಯಾವಾಗ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ಸ್ಯಾಚುರೇಟೆಡ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತೇವೆ, ಸೊ ಅವಾಗ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗುತ್ತೆ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಸೊ ಈ ಒಂದು ಕಾಯಿಲೆಗಳಿಗೆ ಈ ಒಂದು ಟ್ರಾನ್ಸ್ ಫ್ಯಾಟ್ ಅಂತ ನಾವೇನು ಹೇಳ್ತೇವೆ, ಸೊ ಅದು ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಯಾವ ಪ್ರಾಡಕ್ಟ್ಸ್ ಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಅನ್ನ ಬಳಕೆ ಮಾಡ್ತಾರೆ, ಆ ಪ್ರಾಡಕ್ಟ್ಸ್ ಗಳ ಮೇಲೆ ಒಂದು ಲೇಬಲ್ ಅನ್ನ ಹಾಕಿರ್ತಾರೆ. ಆ ಲೇಬಲ್ ಅನ್ನ ನೀವು ನೋಡ್ಬೇಕಾಗಿರುತ್ತೆ. ಆ ಲೇಬಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಅಂತ ಕರಿತೇವೆ. ಸೊ ಯಾವ ಉತ್ಪನ್ನಗಳ ಮೇಲೆ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಅಂತ ಇರುತ್ತೆ, ಆ ಪ್ರಾಡಕ್ಟ್ಸ್ ಅನ್ನ ನೀವು ಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಕಾರಣ ಏನು ಅಂದ್ರೆ ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಬಳಕೆ ಮಾಡಿರ್ತಾರೆ. ಸೊ ಈ ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ವನಸ್ಪತಿ ಅಥವಾ ಡಾಲ್ಡಾ ಅಂತ ನಾವೇನು ಹೇಳ್ತೇವೆ. ಸೊ ಇದು ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಅಥವಾ ಈ ಒಂದು ಟ್ರಾನ್ಸ್ ಫ್ಯಾಟ್ಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಟ್ರಾನ್ಸ್ ಫ್ಯಾಟ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸಾಮಾನ್ಯವಾಗಿ ಬಜೆಟ್ ಎಂದು ಕರೆಯಲ್ಪಡುವುದನ್ನು ಉಲ್ಲೇಖಿಸಲು ಭಾರತೀಯ ಸಂವಿಧಾನದಲ್ಲಿ ಯಾವ ಪದವನ್ನು ಬಳಸಲಾಗುತ್ತದೆ? ಸೊ ವಿಚ್ ಟರ್ಮ್ ಈಸ್ ಯೂಸ್ಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ರೆಫರ್ ವಾಟ್ ಈಸ್ ಕಾಮನ್ಲಿ ನೋನ್ ಆಸ್ ಬಜೆಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಾವು ಬಜೆಟ್ ಅಂತ ಆಡು ಭಾಷೆಯಲ್ಲಿ ಏನು ಹೇಳ್ತೇವೆ, ಸೊ ಅದನ್ನ ಸಂವಿಧಾನದಲ್ಲಿ ಏನಂತ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ವಾರ್ಷಿಕ ಹಣಕಾಸು ದಾಖಲೆ ಅಥವಾ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಈ ಪ್ರಶ್ನೆಯನ್ನ ಏನು ಕೊಟ್ಟಿದ್ದೇನೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇಂಟರಿಮ್ ಬಜೆಟ್ ಅಂತ ಹೇಳ್ತೇವೆ, ಅಂದ್ರೆ ಮಧ್ಯಂತರ ಬಜೆಟ್ ಅನ್ನ ಈಗ ಕೇಂದ್ರ ಸರ್ಕಾರ ಮಂಡಿಸಿರುತ್ತೆ. ಸೊ ಈ ಒಂದು ಮಧ್ಯಂತರ ಬಜೆಟ್ ಅಂತ ಏನಕ್ಕೆ ಇದನ್ನ ಕರಿತೀವಿ ಅಂದ್ರೆ, ಸೊ ಈ ಒಂದು ಬಜೆಟ್ ಅನ್ನ ಯೂಶುವಲಿ ಎಲೆಕ್ಷನ್ ಇಯರ್ ಅಂದ್ರೆ ಚುನಾವಣೆಗೆ ಹೋಗ್ತಕ್ಕಂಥ ವರ್ಷದಲ್ಲಿ ಮಂಡಿಸ್ತಕ್ಕಂಥ ಒಂದು ಬಜೆಟ್ ಆಗಿರುತ್ತೆ. ಸೊ ಈ ಒಂದು ಬಜೆಟ್ ಅನ್ನ ಈಗ ನಿರ್ಮಲಾ ಸೀತಾರಾಮನ್ ರವರು ಸತತವಾಗಿ 6ನೇ ಬಾರಿಗೆ ಈ ಒಂದು ಬಜೆಟ್ ಅನ್ನ ಮಂಡಿಸಿರ್ತಾರೆ. ಸೊ ಇದರಲ್ಲಿ ಸಾಕಷ್ಟು ವಿಷಯಗಳು ಏನಿಲ್ಲ, ಅದರಿಂದ ನಾನು ಫಸ್ಟ್ ಆರ್ಟಿಕಲ್ ಅಲ್ಲಿ ತೆಗೆದುಕೊಂಡಿಲ್ಲ. ಸೊ ಎಲೆಕ್ಷನ್ ಆದ ನಂತರ ಮೇನ್ ಬಜೆಟ್ ಅನೌನ್ಸ್ ಆಗುತ್ತೆ. ಸೊ ಆ ಒಂದು ಆರ್ಟಿಕಲ್ ಅಲ್ಲಿ ನಾನು ವಿಸ್ತೃತವಾಗಿ ಎಲ್ಲಾ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ತೇನೆ. ಸೊ ಇವತ್ತು ನಿನ್ನೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅನ್ನ ಮಾತ್ರ ನಾನು ಬ್ರೀಫ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಇಂಟರಿಮ್ ಬಜೆಟ್ ಅನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ, ಇವಾಗ ಆಲ್ರೆಡಿ ಇರ್ತಕ್ಕಂಥ ಒಂದು ಪಾಲಿಸೀಸ್ ಏನಿರುತ್ತೆ ಅಂದ್ರೆ ಟು ಮೇಂಟೈನ್ ಕಂಟಿನ್ಯೂಟಿ ಅಂಡ್ ಸ್ಟೆಬಿಲಿಟಿ, ಅಂದ್ರೆ ಈಗ ಇರ್ತಕ್ಕಂಥ ಪಾಲಿಸೀಸ್ ಗಳಾಗಿರ್ಬೋದು, ಸೊ ಅದರ ಕುರಿತಂತೆ ಒಂದು ಸ್ಥಿರತೆಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ಇಂಟರಿಮ್ ಬಜೆಟ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ ಅಂದ್ರೆ, ಸೊ ಈ ಒಂದು ಇಂಟರಿಮ್ ಬಜೆಟ್ ನಲ್ಲಿ ಈ ಮೇಜರ್ ಪಾಲಿಸಿ ಅನೌನ್ಸ್ಮೆಂಟ್ ಗಳಾಗ್ಲಿ ಮತ್ತೆ ನ್ಯೂ ಸ್ಕೀಮ್ಸ್ ಗಳಾಗಿ ಯಾವುದನ್ನು ಮಾಡೋದಿಲ್ಲ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಂಟರಿಮ್ ಬಜೆಟ್ ಅಂತ ಕರಿತೇವೆ. ಸೊ ಈ ಒಂದು ಇಂಟರಿಮ್ ಬಜೆಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ 2024-25 ಅಂದ್ರೆ ಮುಂದಿನ ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯವ್ಯಯ ವೆಚ್ಚವಾಗಿರುತ್ತೆ ಅಥವಾ ಆಯವ್ಯಯ ಮಂಡನೆ ಆಗಿರುತ್ತೆ. ಸೊ ಈ ಒಂದು ಆಯವ್ಯಯಕ್ಕೆ ಇರತಕ್ಕಂಥ ಟೋಟಲ್ ಬಜೆಟ್ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ
ಬಂಡವಾಳ ವೆಚ್ಚ ಅಂತ ಕರಿತೇವೆ. ಸೊ ಎಷ್ಟು ಬಂಡವಾಳ ವೆಚ್ಚವನ್ನ ಇಲ್ಲಿ ಡೆಡಿಕೇಟ್ ಮಾಡಿರ್ತಾರೆ ಅಂದ್ರೆ 11.1% ಇನ್ಕ್ರೀಸ್ ಫ್ರಮ್ ದಿ ಪ್ರೀವಿಯಸ್ ಬಜೆಟ್. ಅಂದ್ರೆ ಕಳೆದ ಬಾರಿಯ ಬಜೆಟ್ ಏನಿರುತ್ತೆ ಸೊ ಅದಕ್ಕೆ ಹೋಲಿಕೆ ಮಾಡಿದ್ರೆ 11.1% ಅಷ್ಟು ಕ್ಯಾಪಿಟಲ್ ವೆಚ್ಚವನ್ನ ಅಥವಾ ಕ್ಯಾಪಿಟಲ್ ಔಟ್ಲೇ ಅನ್ನ ಇನ್ಕ್ರೀಸ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ವ್ಯಾಲ್ಯೂ ಅನ್ನ ನಾವು ನೋಡಿದಾಗ 11,11,111 crore ಅಂತ ಕರಿತೇವೆ. ಸೊ 11 lakh ಎಲ್ಲ 111 ಅಂತಾನೆ ಇದೆ. ಸೊ 11.1% ಇಲ್ಲಿ ಕೂಡ 11 ಅಂತ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಇಂಟರಿಮ್ ಬಜೆಟ್ ನ ಟೋಟಲ್ ವ್ಯಾಲ್ಯೂ ಆಗಿರುತ್ತೆ. ಇದು 3.4% ಆಫ್ ದಿ GDP ಅಂದ್ರೆ ನಮ್ಮ ಒಂದು GDP ಏನಿರುತ್ತೆ ಸೊ ಅದರ ಒಂದು ವ್ಯಾಲ್ಯೂಗೆ ನಾವು ಕೋರಿಲೇಟ್ ಮಾಡಿದಾಗ 3.4% ಆಫ್ ದಿ GDP ಅಷ್ಟು ನಾವು ಬಜೆಟ್ ಔಟ್ಲೇ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಪರ್ ದಿ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಬೈ ದಿ ನ್ಯಾಷನಲ್ ಇನ್ಕಮ್ ಆಫ್ ಫಿನಾನ್ಷಿಯಲ್ ಇಯರ್ 23-24 ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರಸ್ತುತ ಹಣಕಾಸು ವರ್ಷ ಅಂದ್ರೆ 2023-24 ಹಣಕಾಸು ವರ್ಷದ ಪ್ರಕಾರ ನಮ್ಮ ಒಂದು ರಿಯಲ್ GDP ಅಂದ್ರೆ ನೈಜ GDP ಅಂತ ನಾವೇನ್ ಹೇಳ್ತೇವೆ ಸೊ ಇದು ಎಷ್ಟಕ್ಕೆ ಪ್ರೊಜೆಕ್ಟ್ ಮಾಡಲಾಗಿದೆ ಅಂದ್ರೆ 7.3% ಗೆ ಪ್ರೊಜೆಕ್ಟ್ ಮಾಡಲಾಗಿರುತ್ತೆ. ಇವೆಲ್ಲ ವ್ಯಾಲ್ಯೂಸ್ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರಿಡಿಕ್ಷನ್ ಅನ್ನ ಅಥವಾ ಪ್ರೊಜೆಕ್ಷನ್ ಅನ್ನ ಕೊಟ್ಟಿರ್ತಕ್ಕಂಥವರು ರಾಷ್ಟ್ರೀಯ ಆದಾಯದ ಮೊದಲ ಮುಂಗಡ ಅಂದಾಜು ಅಂತ ಕರಿತೇವೆ. ಸೊ ಈ ಒಂದು ಮೊದಲ ಮುಂಗಡ ಅಂದಾಜುಗಳ ಪ್ರಕಾರ ನೈಜ GDP ಅಂತ ನಾವೇನ್ ಹೇಳ್ತೇವೆ ಸೊ ಇದು 7.3% ಬೆಳೀತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ನಾವೇನು ಹೇಳ್ತೇವೆ ಸೊ ಅದ್ರ ಜೊತೆಗೆ ಇನ್ ಇಟ್ಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಕರಿತೇವೆ. ಸೊ ಪ್ರೀವಿಯಸ್ PSI ಎಕ್ಸಾಮ್ ಅಲ್ಲೂ ಕೂಡ ಇದನ್ನು ಕೇಳಿರ್ತಾರೆ. ಸೊ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಿರ್ತಾರೆ. ಸೊ ಈ ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಏನಿರುತ್ತೆ ಸೊ ಈ ಒಂದು ಔಟ್ಲುಕ್ ಅನ್ನ ಅಕ್ಟೋಬರ್ 2023 ರಿಲೀಸ್ ಮಾಡಿರ್ತಾರೆ. ಸೊ ಇದರ ಪ್ರಕಾರ ನಮ್ಮ ಭಾರತ ದೇಶದ 2023 ಮತ್ತು 24 ಗ್ರೋತ್ ಪ್ರೊಜೆಕ್ಷನ್ ಏನಿರುತ್ತೆ ಅಂದ್ರೆ ನಮ್ಮ GDP ಯ ಬೆಳವಣಿಗೆ ಏನಿರುತ್ತೆ ಸೊ ಅದು 6.3% ಇರುತ್ತೆ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಪ್ರಕಾರ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಬಟ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರೊಜೆಕ್ಷನ್ ಎಷ್ಟಿರುತ್ತೆ ಅಂದ್ರೆ 7.3% ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದ್ದೇವೆ. IMF ಎಷ್ಟು ಹೇಳ್ತಾ ಇದೆ ಅಂದ್ರೆ 6.3% ಅಂತ ಅವರು ಪ್ರಿಡಿಕ್ಟ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ GDP ಅನ್ನ ನಾವು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾಮಿನಲ್ GDP ಅಂತ ಕರಿತೇವೆ, ಇನ್ನೊಂದನ್ನ ರಿಯಲ್ GDP ಅಂತ ಕರಿತೇವೆ. ನಾಮಿನಲ್ ಅಂದ್ರೆ ಕನ್ನಡದಲ್ಲಿ ನಾಮ ಮಾತ್ರ GDP ಅಂತ ಕರಿತೇವೆ. ಸೊ ಇನ್ನೊಂದನ್ನ ನೈಜ GDP ಅಂತ ಕರಿತೇವೆ. ಸೊ ನಾಮಿನಲ್ಗೂ ರಿಯಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ನಾಮಿನಲ್ ಅಂದ್ರೆ ಒಂದು ವಸ್ತುವು ಅಥವಾ ಒಂದು ಸರ್ವಿಸ್ನ ಅದರ ವ್ಯಾಲ್ಯೂ ಏನಿರುತ್ತೆ ಸೊ ಅದನ್ನ ಕರೆಂಟ್ ಪ್ರೈಸಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಆ ವರ್ಷದಲ್ಲಿರ್ತಕ್ಕಂಥ ವ್ಯಾಲ್ಯೂಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನಾವು ನಾಮಿನಲ್ GDP ಅಂತ ಕರಿತೇವೆ. ರಿಯಲ್ GDP ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಬೇಸ್ ಇಯರ್ ಅಂತ ತಗೊಳ್ತಾರೆ, ಅಂದ್ರೆ ಆಧಾರ ವರ್ಷ ಅಂತ ತಗೊಳ್ತಾರೆ. ಆಧಾರ ವರ್ಷ ಅಂದ್ರೆ ಆ ವರ್ಷದಲ್ಲಿ ಯಾವುದೇ ರೀತಿಯ ಜಾಸ್ತಿ ಫ್ಲಕ್ಚುಯೇಷನ್ಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ 2019 ಅನ್ನ ಅಥವಾ ಕರೋನಾ ವರ್ಷದನ್ನ ನಾವು ಬೇಸ್ ಇಯರ್ ಆಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಆ ಒಂದು ಸಮಯದಲ್ಲಿ ಮನುಷ್ಯರ ಒಂದು ಜೀವನ ಅಸ್ತವ್ಯಸ್ತವಾಗಿರುತ್ತೆ. ಸೊ ಆ ಟೈಮ್ ನಲ್ಲಿ ಬೆಲೆಗಳು ತುಂಬಾ ಅಸ್ಥಿರವಾಗಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಆ ವರ್ಷದಲ್ಲಿ ಬೆಲೆಗಳನ್ನ ಸ್ಥಿರ ವರ್ಷ ಅಂತ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಡಿಸಾಸ್ಟರ್ಗಳು ಸಂಭವಿಸದೇ ಇರ್ತಕ್ಕಂಥ ಒಂದು ವರ್ಷವನ್ನ ಬೇಸ್ ಇಯರ್ ಆಗಿ ತಗೊಳ್ತಾರೆ. ಸೊ ಬೇಸ್ ಇಯರ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನ ಬೆಲೆ A ಅಂತ ಇರುತ್ತೆ ಅಂದ್ಕೊಂಡ್ರೆ ಸೊ ಇವಾಗ ಕರೆಂಟ್ ಇಯರ್ ಅಲ್ಲಿ ಆ ಒಂದು ಪ್ರಾಡಕ್ಟ್ ನ ಬೆಲೆ B ಅಂತ ಇದ್ರೆ ಸೊ ಅವೆರಡನ್ನ ಕೋರಿಲೇಟ್ ಮಾಡ್ತಾರೆ. ಸೊ ಅದನ್ನ ನಾವು ರಿಯಲ್ GDP ಅಂತ ಕರಿತೇವೆ. ಬಟ್ ನಾಮಿನಲ್ GDP ಅಲ್ಲಿ ಬೇಸ್ ಇಯರ್ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಆ ವರ್ಷದಲ್ಲಿ ಅದಕ್ಕಿರ್ತಕ್ಕಂಥ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ನಾಮಿನಲ್ GDP ಅಂತ ಕರಿತೇವೆ. ಸೊ ನಿಜವಾದ GDP ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸೊ ಬೇಸ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ನಮಗೆ ನಿಜವಾದ GDP ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಪರ್ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಪ್ರಕಾರ ಇಂಡಿಯಾ ಈಸ್ ಲೈಕ್ಲಿ ಟು ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಬೈ 2027 ಅಂದ್ರೆ 2027 ವೇಳೆಗೆ ಭಾರತ ರಾಷ್ಟ್ರ ಜಗತ್ತಿನಲ್ಲಿಯೇ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ IMF ಹೇಳ್ತಾ ಇದೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಮತ್ತೆ IMF ಆಗಿರ್ಬೋದು, OECD ಅಂತ ಕರಿತೇವೆ. OECD ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಿನ್ಸಿಪಲ್ ಆರ್ಗನ್ ಅಥವಾ ಪ್ರಧಾನ ಅಂಗವಾಗಿರುತ್ತೆ. OECD
ಸಿ ಡಿ ನ ಫುಲ್ ಫಾರ್ಮ್ ಏನು ಅಂದ್ರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೇವೆ. ಸೊ ಇವರೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ 2024-25ಕ್ಕೆ ನಮ್ಮ ಗ್ರೋತ್ ಅನ್ನ ಪ್ರೊಜೆಕ್ಟ್ ಮಾಡಿರ್ತಾರೆ. ಸೊ ಇವರು ಪ್ರೊಜೆಕ್ಟ್ ಮಾಡಿರ್ತಕ್ಕಂಥ ಗ್ರೋತ್ ಎಷ್ಟು ಅಂದ್ರೆ ವರ್ಲ್ಡ್ ಬ್ಯಾಂಕ್ ನ ಪ್ರಕಾರ 6.4%, IMF ನ ಪ್ರಕಾರ 6.3%, OECD ಪ್ರಕಾರ 6.1%, ಮತ್ತೆ ADB ಪ್ರಕಾರ 6.7% ಅನ್ನ ನೋಡಬಹುದಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ನಂಬರ್ 6% ಅನ್ನ ನಾವಿಲ್ಲಿ ಪ್ರಮುಖವಾಗಿ 2000 ಅಂದ್ರೆ ಮುಂದಿನ ಆರ್ಥಿಕ ವರ್ಷದ ಅಭಿವೃದ್ಧಿಯನ್ನ ನಾವಿಲ್ಲಿ ಫೋರ್ಕಾಸ್ಟ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟೋಟಲ್ ರಿಸಿಪ್ಟ್ಸ್ ಅಂದ್ರೆ ನಾವು ಇವಾಗ ಒಂದು ಬಜೆಟ್ ಅನ್ನ ಮಾಡಬೇಕಾಗಿದ್ರೆ ನಮ್ಮಲ್ಲಿ ಎಷ್ಟು ಹಣ ಬರುತ್ತೆ, ನಮಗೆ ಬರ್ತಕ್ಕಂಥ ಹಣ ಮೇಜರ್ಲಿ ಟ್ಯಾಕ್ಸ್ ರೂಪದಲ್ಲಿ ಬರುತ್ತೆ. ಸೊ ಟೋಟಲ್ ರಿಸಿಪ್ಟ್ಸ್ ಅಂದ್ರೆ ನಮಗೆ ಟ್ಯಾಕ್ಸ್ ನ ರೂಪದಲ್ಲಿ ಬರ್ತಕ್ಕಂಥ ಟೋಟಲ್ ಮನಿ ಅಂದ್ರೆ ಅದರ್ ದೆನ್ ಬಾರೋಯಿಂಗ್ಸ್, ಸಾಲವನ್ನ ಹೊರತುಪಡಿಸಿ ಸರ್ಕಾರಕ್ಕೆ ಬರ್ತಕ್ಕಂಥ ಎಲ್ಲ ಮೂಲಗಳ ಆದಾಯ ಎಷ್ಟಿರುತ್ತೆ ಅಂದ್ರೆ 30.80 ಇರುತ್ತೆ. ಅಂದ್ರೆ ಎಸ್ಟಿಮೇಟೆಡ್ ಟು ಬಿ 30.80 ಇರುತ್ತೆ. ಬಟ್ ನಮಗೆ ಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು 47.66 ಲ್ಯಾಕ್ ಕ್ರೋರ್ಸ್ ಇರುತ್ತೆ. ಐ ರಿಪೀಟ್ ಅಗೇನ್. ಸೊ ಸರ್ಕಾರಕ್ಕೆ ಆಂಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಆದಾಯ ಎಷ್ಟಿರುತ್ತೆ ಅಂದ್ರೆ 30.80 ಲಕ್ಷ ಕೋಟಿ ಇರುತ್ತೆ. ಬಟ್ ನಾವು ಎಷ್ಟು ಖರ್ಚು ಮಾಡಬೇಕಾಗಿರುತ್ತೆ ಅಂದ್ರೆ 47.66 ಲಕ್ಷ ಕೋಟಿ ಇರುತ್ತೆ. ಸೊ ಅಲ್ಲಿಗೆ ನಾವು ಗಳಿಸ್ತಕ್ಕಂಥ ಮೊತ್ತಕ್ಕಿಂತ ನಾವು ವೆಚ್ಚ ಮಾಡ್ತಕ್ಕಂಥ ಅಮೌಂಟ್ ಜಾಸ್ತಿ ಇರುತ್ತೆ. ಸೊ ಈ ಒಂದು ಡಿಫರೆನ್ಸ್ ಅನ್ನ ನಾವೆಂತ ಕರಿತೀವಿ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಕರಿತೇವೆ. ಸೊ ಈ ಒಂದು ವಿತ್ತೀಯ ಕೊರತೆಯನ್ನ ಕಡಿಮೆ ಮಾಡಲಿಕ್ಕೆ ಬಾರೋಯಿಂಗ್ಸ್ ಮಾಡಬೇಕಾಗಿರುತ್ತೆ, ಅಂದ್ರೆ ನಾವು ಸಾಲವನ್ನ ತೆಗೆದುಕೊಳ್ಳಬೇಕಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ದ ಟ್ಯಾಕ್ಸ್ ರಿಸಿಪಿಯಂಟ್ಸ್ ಅಂದ್ರೆ ಇದು ಟೋಟಲ್ ವ್ಯಾಲ್ಯೂ ಆಗಿರುತ್ತೆ. ಅದು ಟ್ಯಾಕ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಫೈನ್, ಪೆನಾಲ್ಟಿ ಏನಾದರೂ ಆಗಿರ್ಬೋದು. ಟೋಟಲ್ ವ್ಯಾಲ್ಯೂ ಬಂದು 30.80 ಲ್ಯಾಕ್ ಕ್ರೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಅಥವಾ ತೆರಿಗೆ ರೂಪದಲ್ಲಿ 26.02 ಲಕ್ಷ ಕೋಟಿಗಳನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಫಿಸ್ಕಲ್ ಡೆಫಿಸಿಟ್ ಎಷ್ಟಿರುತ್ತೆ ಅಂದ್ರೆ 5.1% ಆಫ್ ದಿ GDP ಅಂದ್ರೆ ನಮ್ಮ ಒಂದು GDP ಏನಿರುತ್ತೆ ಸೊ ಅದಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ವಿತ್ತೀಯ ಕೊರತೆ ಎಷ್ಟಿರುತ್ತೆ ಅಂದ್ರೆ 5.1% ಆಫ್ ದಿ GDP ಅಷ್ಟು ನಾವು ವಿತ್ತೀಯ ಕೊರತೆಯನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಅಂತ ನಾವೇನು ಹೇಳ್ತೇವೆ, ಕಳೆದ 10 ವರ್ಷಗಳಿಗೆ ಮತ್ತು ಈಗ ನಾವು ಹೋಲಿಕೆ ಮಾಡಿದಾಗ $596 ಬಿಲಿಯನ್ ಅಷ್ಟು ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೇವೆ. ಸೊ ಯಾವ ವರ್ಷಗಳ ಮಧ್ಯೆ ಅಂದ್ರೆ 2014ರಿಂದ 23ರ ಮಧ್ಯದಲ್ಲಿ $596 ಬಿಲಿಯನ್ ಅಷ್ಟು FDI ನಮ್ಮ ಭಾರತ ದೇಶದಲ್ಲಿ ಹೂಡಿಕೆ ಆಗಿರುತ್ತೆ. ಸೊ ಇದನ್ನ 2005ರಿಂದ 2014ರ ಮಧ್ಯಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಡಬಲ್ ಅಥವಾ ದ್ವಿಗುಣಗೊಂಡಿರೋದನ್ನ ನಾವು FDI ರೂಪದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನೋ ಚೇಂಜ್ ರಿಲೇಟಿಂಗ್ ಟು ದಿ ಟ್ಯಾಕ್ಸ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಅಂದ್ರೆ ಇವಾಗ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆಗಳನ್ನ ಮಾಡಲಾಗಿಲ್ಲ. ಸೊ ಅದ್ರ ಜೊತೆಗೆ ಈ ಒಂದು ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು ಯಾವುದರಲ್ಲೂ ಕೂಡ ಈ ಒಂದು ಬಜೆಟ್ ನಲ್ಲಿ ಏನು ಬದಲಾವಣೆಗಳನ್ನ ಮಾಡದೇ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಈ ಒಂದು ಬಜೆಟ್ಗೆ ಇರತಕ್ಕಂತ ಒಂದು ಥೀಮ್ ಅಂದ್ರೆ ಯಾವ ಒಂದು ಥೀಮ್ ನ ಆಧಾರದ ಮೇಲೆ ಈ ಬಜೆಟ್ ಅನ್ನ ಮಂಡಿಸಿರ್ತಾರೆ ಅಂದ್ರೆ 4 ಮೇಜರ್ ಕ್ಯಾಸ್ಟ್ ಅಂತ ಕರಿತೇವೆ. ಅಂದ್ರೆ ಅಪ್ಲಿಫ್ಟ್ಮೆಂಟ್ ಆಫ್ 4 ಮೇಜರ್ ಕ್ಯಾಸ್ಟ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 4 ಪ್ರಮುಖ ಜಾತಿಗಳನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ 4 ಪ್ರಮುಖ ಸೆಕ್ಟರ್ಸ್ ಯಾವ್ದು ಅಂದ್ರೆ ಒಂದನ್ನ ಗರೀಬ್ ಅಂತ ಕರಿತೀವಿ ಅಂದ್ರೆ ಬಡ ಜನರನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು. ಇನ್ನೊಂದು ಮಹಿಳಾಯೆ ಅಂತ ಕರಿತೇವೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಅಥವಾ ವಿಮೆನ್ ಸೆಕ್ಷನ್ ಅನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು, ಯುವಕರನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು, ಮತ್ತೆ ಅನ್ನದಾತ ಅಥವಾ ರೈತರನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥದ್ದು. ಈ 4 ಮೂಲಭೂತ ಸ್ತಂಭಗಳ ಆಧಾರದ ಮೇಲೆ ಇಂಟರಿಮ್ ಬಜೆಟ್ ಅನ್ನ ಮಂಡಿಸಲಾಗಿರುತ್ತೆ. ಸೊ ಗರೀಬ್ ಕಲ್ಯಾಣ್ ದೇಶ್ ಕಾ ಕಲ್ಯಾಣ್ ಅಂತಕ್ಕಂಥ ಒಂದು ಪಾಲಿಸಿ ಏನಿರುತ್ತೆ. ಸೊ ಇದರಲ್ಲಿ ಗವರ್ನಮೆಂಟ್ ಅಸಿಸ್ಟೆಡ್ 25 crore ಪೀಪಲ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಲಾಸ್ಟ್ 10 years ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಬಹು ಆಯಾಮದ ಬಡತನ ಅಂತ ನಾವೇನು ಹೇಳ್ತೇವೆ. ಸೊ ಇದರಿಂದ ಭಾರತ ದೇಶದಲ್ಲಿ 25 ಕೋಟಿ ಜನ ಹೊರಗಡೆ ಬಂದಿರೋದನ್ನ ಸೊ ಈ ಒಂದು ರಿಪೋರ್ಟ್ ನಲ್ಲಿ ಅವರು ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ DBT ಅಂತ ಕರಿತೇವೆ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ. ಸೊ ಗವರ್ಮೆಂಟ್ ನಲ್ಲಿ ಇರ್ತಕ್ಕಂಥ ವೇರಿಯಸ್ ಸ್ಕೀಮ್ಸ್ ಅಲ್ಲಿ ಏನಿರುತ್ತೆ ಸೊ ನೇರ
ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿರ್ತಾರೆ. ಸೊ ಇದರಲ್ಲಿ 34 ಲಕ್ಷ ಕೋಟಿಗಳಷ್ಟು ಹಣವನ್ನ ಈ ಒಂದು PM ಜನ್ಧನ್ ಅಕೌಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಮುಖಾಂತರ ಟ್ರಾನ್ಸ್ಫರ್ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಹಣ ಲೀಕ್ ಏನಾಗುತ್ತೆ, ಸೊ ಅದನ್ನ ತಡೀತಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಹೈಲೈಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ PM ಸ್ವನಿಧಿ ಅಂತ ಕರಿತೇವೆ. ಸ್ವನಿಧಿ ಅಂತಕ್ಕಂಥದ್ದು ಸ್ಟ್ರೀಟ್ ವೆಂಡರ್ಸ್ ಅಥವಾ ಬೀದಿ ವ್ಯಾಪಾರಿಗಳನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ಲೋನ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಪ್ರಕಾರ 78 ಲಕ್ಷ ಸ್ಟ್ರೀಟ್ ವೆಂಡರ್ಸ್ಗೆ ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಾಧನೆಯನ್ನ ಇಲ್ಲಿ ಹೈಲೈಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ PM ಜನ್ಮನ್ ಯೋಜನಾ ಅಂತ ಕರಿತೇವೆ. ಸೊ ಈ ಜನ್ಮನ್ ಯೋಜನಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟ್ರೈಬಲ್ ಅಥವಾ ಬುಡಕಟ್ಟು ಜನಾಂಗಗಳಿಗೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಅನ್ನ ಸಾಧನೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ PM ವಿಶ್ವಕರ್ಮ ಅಂತ ಕರಿತೇವೆ. ವಿಶ್ವಕರ್ಮ ಅಂತಕ್ಕಂಥದ್ದು ಆರ್ಟಿಸನ್ಸ್ ಅಥವಾ ಕರಕುಶಲ ಕರ್ಮಿಗಳು ಅಂತ ನಾವೇನು ಹೇಳ್ತೇವೆ. ಸೊ ಇವರನ್ನ ಅಪ್ಸ್ಕಿಲ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ MSME ವತಿಯಿಂದ ಜಾರಿಯಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ 18 ಪ್ರಮುಖವಾಗಿರ್ತಕ್ಕಂಥ ಕರಕುಶಲ ವಸ್ತುಗಳು ಅಥವಾ ಒಂದು ಕಲೆ ಏನಿರುತ್ತೆ, ಸೊ ಆ ಒಂದು ಕಲೆಯನ್ನ ಮಾಡ್ತಕ್ಕಂಥ ಆರ್ಟಿಸನ್ಸ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಸಾಕಷ್ಟು ಉನ್ನತಿಯನ್ನ ಸಾಧಿಸಿರೋದನ್ನ ಇಲ್ಲಿ ಹೈಲೈಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ನಾರಿ ಶಕ್ತಿ ಅಂದ್ರೆ ಮಹಿಳೆಯರ ಕ್ಷೇತ್ರದಲ್ಲಿ ಏನೇನು ಸಾಧನೆಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೊ ಮುದ್ರಾ ಯೋಜನೆ ಲೋನ್ಸ್ ಏನಿರುತ್ತೆ, ಸೊ ಅದರಲ್ಲಿ ವಿಮೆನ್ ಎಂಟರ್ಪ್ರೀನಿಯರ್ಸ್ಗೆ 30 crores ಅಷ್ಟು ಈ ಒಂದು ಮುದ್ರಾ ಲೋನ್ಸ್ ಅನ್ನ ಮಹಿಳೆ ಉದ್ಯಮಿಗಳಿಗೆ ನೀಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫಿಮೇಲ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಒಂದು ದಾಖಲಾತಿ 28% ಇನ್ಕ್ರೀಸ್ ಆಗಿರುತ್ತೆ. ಸ್ಟೆಮ್ ಅಂತ ಕರಿತೇವೆ, ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕೋರ್ಸಸ್ಗಳಲ್ಲಿ ಗರ್ಲ್ಸ್ ಮತ್ತೆ ವಿಮೆನ್ ಬಾಲಕಿಯರು ಮತ್ತು ಮಹಿಳೆಯರ ದಾಖಲಾತಿ 43% ಇನ್ಕ್ರೀಸ್ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಓವರ್ 70% ಹೌಸಸ್ ಅಂಡರ್ PM ಆವಾಸ್ ಯೋಜನೆ ಗಿವನ್ ಟು ವಿಮೆನ್ ಫ್ರಮ್ ರೂರಲ್ ಏರಿಯಾಸ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಈ ಒಂದು PM ಆವಾಸ ಯೋಜನೆ ಏನಿದೆ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ 70% ಗಿಂತ ಹೆಚ್ಚು ಮನೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನೀಡಲಾಗಿರ್ತಕ್ಕಂಥದ್ದು ಒಂದು ಸಾಧನೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು PM ಆವಾಸ ಯೋಜನೆ ಗ್ರಾಮೀಣ ಏನಿರುತ್ತೆ, ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ದೇ ಆರ್ ಟಾರ್ಗೆಟಿಂಗ್ 3 crore ಹೌಸಸ್. ಅದಾದ್ಮೇಲೆ ಈ ಒಂದು 3 crore ಅಡಿಷನಲ್ ಹೌಸಸ್ ಅನ್ನ ತುಂಬಾ ತ್ವರಿತವಾಗಿ ಅಚೀವ್ ಮಾಡೋದನ್ನ ಈ ಒಂದು ಬಜೆಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. 2 crore ಮೋರ್ ಹೌಸಸ್ ಇನ್ ನೆಕ್ಸ್ಟ್ 5 years ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಇನ್ನೂ 2 ಕೋಟಿ ಮನೆಗಳನ್ನ ಸೊ ಈ ಒಂದು PM ಆವಾಸ ಯೋಜನೆಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಗ್ರೀನ್ ಎನರ್ಜಿ ಅಥವಾ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಕಲ್ಲಿದ್ದಲು ಏನಿರುತ್ತೆ, ಸೊ ಅದನ್ನ ಸಿಂಗ್ ಗ್ಯಾಸ್ ಅಂತ ಕರಿತೇವೆ. ಸೊ ಸಿಂಗ್ ಗ್ಯಾಸ್ ಆಗಿ ಪರಿವರ್ತನೆ ಮಾಡಿ ಸೊ ಇದನ್ನ ಬಳಕೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೇವೆ. ಸೊ ಎಷ್ಟು ಕೋಲ್ ಗ್ಯಾಸಿಫಿಕೇಶನ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ 100 ಮೆಟ್ರಿಕ್ ಟನ್ಸ್ ಟು ಬಿ ಸೆಟ್ ಬೈ 2030 ಅಂದ್ರೆ 2030 ವೇಳೆಗೆ 100 ಮೆಟ್ರಿಕ್ ಟನ್ಸ್ ಅಷ್ಟು ಈ ಒಂದು ಕೋಲ್ ಗ್ಯಾಸಿಫಿಕೇಶನ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ಈ ಬಜೆಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಶ್ರೇಣಿಯನ್ನು ಪಡೆದ ಮೊದಲ ಮಹಿಳೆ ಮತ್ತು ಚಾಂಪಿಯನ್ ಟ್ರ್ಯಾಪ್ ಶೂಟರ್ ಯಾರು? ಸೊ ಹೂ ರೀಸೆಂಟ್ಲಿ ಬಿಕಮ್ ದಿ ಫಸ್ಟ್ ವಿಮೆನ್ ಟು ಹೋಲ್ಡ್ ದಿ ರ್ಯಾಂಕ್ ಆಫ್ ಸುಬೇದಾರ್ ಇನ್ ದಿ ಇಂಡಿಯನ್ ಆರ್ಮಿ ಇನ್ ಚಾಂಪಿಯನ್ಸ್ ಟ್ರ್ಯಾಪ್ ಶೂಟರ್. ಇವರು ಚಾಂಪಿಯನ್ ಟ್ರ್ಯಾಪ್ ಶೂಟರ್ ಆಗಿರ್ತಾರೆ. ಬೇಸಿಕಲಿ ಚಾಂಪಿಯನ್ ಟ್ರ್ಯಾಪ್ ಶೂಟರ್ ಏನು ಅಂದ್ರೆ ಸೊ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನ ಶೂಟ್ ಮಾಡ್ತಕ್ಕಂಥ ಒಂದು ಕ್ರೀಡಾಪಟು ಆಗಿರ್ತಾರೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಶ್ರೇಣಿಯನ್ನ ಪಡೆದುಕೊಂಡಿರ್ತಕ್ಕಂಥ ಪ್ರಪ್ರಥಮ ಮಹಿಳೆ ಆಗಿರ್ತಾರೆ. ಇವರ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿ ರಜಾಕ್ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಸೊ ಈ ಮಹಿಳೆ ಈಗ ಇಂಡಿಯನ್ ಆರ್ಮೀಸ್ ಫಸ್ಟ್ ವಿಮೆನ್ ಸುಬೇದಾರ್ ಆಗಿ ಆಯ್ಕೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅವರ ಹೆಸರನ್ನ ನೆನಪಿಟ್ಕೊಳ್ಳಿ, ಹವಿಲ್ದಾರ್ ಪ್ರೀತಿ ರಜಾಕ್ನವರು. ಇವರು ಯಾವ ಕ್ರೀಡಾಪಟು ಆಗಿರ್ತಾರೆ ಅಂದ್ರೆ ಟ್ರ್ಯಾಪ್ ಶೂಟರ್ ಅಂತ ಕರಿತೇವೆ. ಈ ಒಂದು ಕ್ರೀಡಾಪಟು ಈಗ ಇಂಡಿಯನ್ ಆರ್ಮಿಯಲ್ಲಿ ಮೊಟ್ಟ ಮೊದಲ ಮಹಿಳಾ ಸುಬೇದಾರ್ ಆಗಿ ಆಯ್ಕೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಆರ್ಮಿ ಇನ್ ಕಾರ್ಪ್ಸ್ ಆಫ್ ಮಿಲಿಟರಿ ಪೊಲೀಸ್ ಜಾಯ್ನ್ ಆಗಿರ್ತಕ್ಕಂಥ ವರ್ಷ 2022ರಲ್ಲಿ ಜಾಯ್ನ್ ಆಗಿರ್ತಾರೆ. ಈಗ ಸುಬೇದಾರ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಫಸ್ಟ್ ಮೆರಿಟೋರಿಯನ್ ಸ್ಪೋರ್ಟ್ಸ್ ವಿಮೆನ್ ಇನ್ ಶೂಟಿಂಗ್ ಡಿಸಿಪ್ಲಿನ್, ಈ ಒಂದು ಶೂಟಿಂಗ್ ಡಿಸಿಪ್ಲಿನ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ
ಮೊದಲ ಮಹಿಳಾ ಕ್ರೀಡಾಪಟು ಇವರಾಗಿರ್ತಾರೆ. ಸೊ ಅದಾದ್ಮೇಲೆ 19th ಏಷ್ಯನ್ ಗೇಮ್ಸ್ ಏನ್ ನಡೆದಿರುತ್ತೆ, ಸೊ ಆ ಒಂದು 19 ಏಷ್ಯನ್ ಗೇಮ್ಸ್ ನಲ್ಲಿ ಇವರು ಸಿಲ್ವರ್ ಮೆಡಲ್ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥ ಕ್ರೀಡಾಪಟುವಾಗಿರ್ತಾರೆ. ಸೊ ಅದಾದ್ಮೇಲೆ ಕರೆಂಟ್ಲಿ ರ್ಯಾಂಕ್ 6th ಇನ್ ಇಂಡಿಯಾ. ಸೊ ಈ ಒಂದು ಸ್ಪೋರ್ಟ್ಸ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿ 6ನೇ ರ್ಯಾಂಕಿಂಗ್ ಅನ್ನ ಹೊಂದಿರತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ 2024ರಲ್ಲಿ ನಡೀತಕ್ಕಂಥ ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ಏನಿರುತ್ತೆ, ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇವರು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇತ್ತೀಚಿನ ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಜಿಡಿಪಿಗೆ ಭಾರತದ ITBPM ಅಂತ ಕರಿತೇವೆ. ITBPM ಅಂದ್ರೆ ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆ ವಲಯದ ಕೊಡುಗೆ ಎಷ್ಟು? ಸೊ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ITBPM ಅಂದ್ರೆ ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಟು ನ್ಯಾಷನಲ್ GDP ಅಕಾರ್ಡಿಂಗ್ ಟು ದ ಮೋಸ್ಟ್ ರೀಸೆಂಟ್ ಡೇಟಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ITBPM ಇಂದ ನಮ್ಮ ಭಾರತ ದೇಶದ GDPಗೆ 8% ಅಷ್ಟು ಕಾಂಟ್ರಿಬ್ಯೂಷನ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು AVGC ಪಾಲಿಸಿಯನ್ನ ಈಗ ಬಿಡುಗಡೆ ಮಾಡಿದ್ದಾರೆ. AVGC ನೀತಿ ಅಂದ್ರೆ ಏನು ಅಂದ್ರೆ, A ಫಾರ್ ಅನಿಮೇಷನ್, ವಿ ಫಾರ್ ವಿಜುವಲ್ ಎಫೆಕ್ಟ್ಸ್ ಅಂತ ಕರಿತೇವೆ, ಗೇಮಿಂಗ್, ಕಾಮಿಕ್ಸ್ ಮತ್ತೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿ ಅಥವಾ ಪಾಲಿಸಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಈಗ ರಿಲೀಸ್ ಮಾಡಿರುತ್ತೆ. ಸೊ ಇದು ಯಾವ ಕಾರಣಕ್ಕಾಗಿ ಅಂದ್ರೆ, ಈ ಒಂದು ಸೆಕ್ಟರ್ ನಲ್ಲಿ 2029ರವರೆಗೆ ಆ ಒಂದು ಗ್ರೋತ್ ಅಥವಾ ಪ್ರಗತಿಯನ್ನ ಸಾಧಿಸುವ ಕಾರಣದಿಂದ ಸೊ ಈ ಒಂದು ಪಾಲಿಸಿಯನ್ನ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಇಂಡಿಯಾಸ್ ITBPM ಸೆಕ್ಟರ್ ಏನಿದೆ, ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶ್ಚನ್, ಇದು ನಮ್ಮ GDPಗೆ 8% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದೆ. ಅದಾದ್ಮೇಲೆ 25 to 30% ಟು ಕರ್ನಾಟಕಸ್ ಗ್ರಾಸ್ ಸ್ಟೇಟ್ಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತೇವೆ. ಅಂದ್ರೆ ನಮ್ಮ ಕರ್ನಾಟಕದ ಸೊ ನಿವ್ವಳ ಉತ್ಪನ್ನಕ್ಕೆ ಇವರು 30% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪಾಲಿಸಿಯ ಪ್ರಕಾರ ಅವ್ರು ಏನನ್ನ ಮಾಡ್ತಾರೆ ಅಂದ್ರೆ, ದೇ ಗೋಯಿಂಗ್ ಟು ಸೆಟ್ ಅಪ್ ಸೆಂಟರ್ಸ್, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದನ್ನ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಮತ್ತೆ ಇನೋವೇಷನ್ ಅಂತ ಕರಿತೇವೆ. ಸೊ ಇದರಿಂದ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗೇಮಿಂಗ್, ಇನೋವೇಷನ್ ಇವೆಲ್ಲ ಕ್ಷೇತ್ರಗಳೇನಿದ್ದಾವೆ, ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಭಾಗಿದಾರರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನ್ ಹೇಳ್ತೇವೆ, ಸೊ ಅವರಿಗೆ ಸಂಬಂಧಪಟ್ಟಂತೆ ಒಂದು ಕೊಲಾಬರೇಷನ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಪಾಲಿಸಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಭಾರತೀಯ ಸೇನೆಗಾಗಿ ಆರ್ಮಮೆಂಟ್ ಮತ್ತು ಕಂಬ್ಯಾಟ್ ಎಂಜಿನಿಯರಿಂಗ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದ ಬಹುಮುಖ ಸೇತುವೆಯ ಪರಿಹಾರದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ವರ್ಸಟೈಲ್ ಬ್ರಿಡ್ಜಿಂಗ್ ಸೊಲ್ಯೂಷನ್ ಡೆವಲಪ್ಡ್ ಬೈ ಆರ್ಮಮೆಂಟ್ ಅಂಡ್ ಕಂಬ್ಯಾಟ್ ಎಂಜಿನಿಯರಿಂಗ್ ಸಿಸ್ಟಮ್ ಫಾರ್ ದಿ ಇಂಡಿಯನ್ ಆರ್ಮಿ? ಸೊ ನಮ್ಮ ಭಾರತ ದೇಶದ ಇಂಡಿಯನ್ ಆರ್ಮಿಗೆ ಒಂದು ಬ್ರಿಡ್ಜಿಂಗ್ ಸಿಸ್ಟಮ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲೋ ಡಿಸಾಸ್ಟರ್ ಆಗಿರುತ್ತೆ, ಫ್ಲಡ್ ಆಗಿ ಅಲ್ಲಿರ್ತಕ್ಕಂಥ ಭೂ ಕುಸಿತ ಆಗಿರುತ್ತೆ, ಅಲ್ಲಿ ನಾವು ಸೇತುವೆಯನ್ನ ಕಟ್ಟಬೇಕು. ಸೇತುವೆಯನ್ನ ಕಟ್ಟಬೇಕಾಗಿದ್ರೆ ತ್ವರಿತವಾಗಿ ಅಲ್ಲಿ ಸೇತುವೆಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಇಮ್ಮಿಡಿಯೇಟ್ ಆಗಿ ಸೇತುವೆಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಆ ಸಿಸ್ಟಮ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸರ್ವತ್ರ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಸರ್ವತ್ರ ಅಂತಕ್ಕಂಥದ್ದು ಇದು ಟ್ರಕ್ ಆಗಿರುತ್ತೆ. ಈ ಟ್ರಕ್ ನ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ, ಆ ಡಿಸಾಸ್ಟರ್ ಆಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಟೆಂಪರರಿ ಆಗಿ ಅಂದ್ರೆ ತಾತ್ಕಾಲಿಕವಾಗಿ ಮತ್ತು ತ್ವರಿತವಾಗಿ ಒಂದು ಸೇತುವೆಯನ್ನ ಕಟ್ತಾರೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಮ್ಮ ಭಾರತೀಯ ಸೇನೆಗಾಗಿ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವರು ಆರ್ಮಮೆಂಟ್ ಅಂಡ್ ಕಂಬ್ಯಾಟ್ ಇಂಜಿನಿಯರಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಯಾರ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ, ಸೊ ನಮ್ಮ ಭಾರತ ದೇಶದ DRDO ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಯಾರಿಗಾಗಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ, ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆಗಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಯಾರ ಜೊತೆ ಕೊಲಾಬರೇಷನ್ ಅಥವಾ ಸಹಯೋಗದೊಂದಿಗೆ ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ ಅಂದ್ರೆ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನೊಂದಿಗೆ ಇವರು ಈ ಒಂದು ಟೆಕ್ನಾಲಜಿ ಅಥವಾ ಈ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸರ್ವತ್ರ ಅಂತ ಕರಿತೇವೆ. ಸೊ ಸರ್ವತ್ರ ಏನ್ ಮಾಡುತ್ತೆ ಅಂದ್ರೆ, ಎಮರ್ಜೆನ್ಸಿ ಬ್ರಿಡ್ಜ್ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ನೈಸರ್ಗಿಕ ವಿಪತ್ತುಗಳಾದಾಗ ಸೊ ಎಮರ್ಜೆನ್ಸಿ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ದ ಬ್ರಿಡ್ಜಸ್ ಆರ್ ಮೌಂಟೆಡ್ ಆನ್ ತಂತ್ರ 815 ಟ್ರಕ್ಸ್ ಅಂತ ಕರಿತೇವೆ. ಅಂದ್ರೆ ಆ ಬ್ರಿಡ್ಜ್ ಗಳೇನಿರ್ತವೆ ಸೊ ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಒಂದು ಟ್ರಕ್ ಅನ್ನ ಯೂಸ್ ಮಾಡ್ತಾರೆ. ಆ ಟ್ರಕ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ, ತತ್ರ 815 ಟ್ರಕ್ಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಬ್ರಿಡ್ಜ್ ಗಳನ್ನ ಲೆಸ್ ದೆನ್ 2.5 hours ಅಂದ್ರೆ 2.5 ಗಂಟೆಗಳ ಒಳಗಾಗಿ ಆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ನೌಕಾಪಡೆಯ ನಾಗರಿಕ ಆಡಳಿತ ದಕ್ಷತೆ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುವ ಉದ್ದೇಶದಿಂದ ಭಾರತೀಯ ನೌಕಾಪಡೆಯು ಯಾವ ವರ್ಷವನ್ನು ನೌಕಾ ನಾಗರಿಕ ವರ್ಷ ಎಂದು ಘೋಷಿಸಿದೆ? ಸೊ ವಿಚ್ ಇಯರ್ ಆಸ್ ದಿ ಇಂಡಿಯನ್ ನೇವಿ ಡಿಕ್ಲೇರ್ಡ್ ಆಸ್ ದಿ ಇಯರ್ ಆಫ್ ನೇವಲ್ ಸಿವಿಲಿಯನ್ಸ್ ವಿತ್ ದಿ ಏಮ್ ಆಫ್ ಇಂಪ್ರೂವಿಂಗ್ ಅಡ್ಮಿನಿಸ್ಟ್ರೇಷನ್
ಆಪರೇಷನ್ ಎಫಿಷಿಯನ್ಸಿ ಅಂಡ್ ವೆಲ್ ಬೀಯಿಂಗ್ ಆಫ್ ನೇವಲ್ ಸಿವಿಲಿಯನ್ಸ್. ಅಂದ್ರೆ ಸೊ ನೇವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರೂಪ್ ಸಿ ಡಿ ಈ ವರ್ಗದ ಜನರಿಗಾಗಿ ಸೊ ಒಂದು ಇಯರ್ ಅನ್ನ ಡೆಡಿಕೇಟ್ ಮಾಡಿದ್ದಾರೆ. ಸೊ ಆ ಒಂದು ವರ್ಷವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ನೌಕಾಪಡೆಯ ಯಾವ ವರ್ಷವನ್ನು ನೌಕಾ ನಾಗರಿಕ ವರ್ಷ ಅಂತ ಈಗ ಡಿಕ್ಲೇರ್ ಮಾಡಿರ್ತಾರೆ. ಆ ವರ್ಷ ಯಾವುದು ಅಂದ್ರೆ ಇದೇ ವರ್ಷ. ಇದನ್ನ ನಾವು 2024ನೇ ವರ್ಷವನ್ನ ಸೊ ಈಗ ಇಂಡಿಯನ್ ನೇವಿ ಏನಂತ ಡಿಕ್ಲೇರ್ ಮಾಡಲಾಗಿರುತ್ತೆ ಅಂದ್ರೆ ಸೊ ಇಯರ್ ಆಫ್ ನೇವಲ್ ಸಿವಿಲಿಯನ್ಸ್ ಅಂತ ಈ ಒಂದು ವರ್ಷವನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಈ ಒಂದು ವರ್ಷವನ್ನ ಯಾರಿಗೋಸ್ಕರ ಡಿಕ್ಲೇರ್ ಮಾಡಿರ್ತಾರೆ ಅಂದ್ರೆ ಸೊ ನೇವಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೋಟಲ್ ವರ್ಕ್ ಫೋರ್ಸ್ ಅಂದ್ರೆ ಅಪಾರ್ಟ್ ಫ್ರಮ್ ಟಾಪ್ ಮೋಸ್ಟ್ ಬ್ಯೂರೋಕ್ರಾಟ್ಸ್ ಅನ್ನ ಹೊರತುಪಡಿಸಿ ಲೋವರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸೊ ಡೆಡಿಕೇಟ್ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ನೇವಲ್ ಸಿವಿಲಿಯನ್ ಪರ್ಸನಲ್ ಕಾನ್ಸ್ಟಿಟ್ಯೂಟ್ ಅಬೌಟ್ ಥರ್ಡ್ ಆಫ್ ದಿ ಇಂಡಿಯನ್ ನೇವಿಸ್ ಟೋಟಲ್ ವರ್ಕ್ ಫೋರ್ಸ್. ಅಂದ್ರೆ ಇಂಡಿಯನ್ ನೇವಿಯಲ್ಲಿ ಇರ್ತಕ್ಕಂಥ ಟೋಟಲ್ ವರ್ಕ್ ಫೋರ್ಸ್ ಏನಿರುತ್ತೆ ಸೊ ಅದರಲ್ಲಿ 1/3 ಅಷ್ಟು ಅಥವಾ 1/3 ಭಾಗದಷ್ಟು ಸೊ ಈ ಒಂದು ವರ್ಕ್ ಫೋರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ನಮ್ಮ ನೇವಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುವ ಕಾರಣದಿಂದ ಸೊ ಅವರಿಗೆ ಡೆಡಿಕೇಟ್ ಮಾಡ್ತಕ್ಕಂಥ 2024ನೇ ವರ್ಷವನ್ನ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್ಸ್. ಕ್ಯಾಬಿನೆಟ್ ಅಪ್ರೂವ್ ಸ್ಕೀಮ್ ಆಫ್ ಶುಗರ್ ಸಬ್ಸಿಡಿ ಫಾರ್ AAY ಫ್ಯಾಮಿಲಿ. AAY ಫ್ಯಾಮಿಲಿ ಅಂದ್ರೆ ಅಂತ್ಯೋದಯ ಅನ್ನ ಯೋಜನಾ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಶುಗರ್ ಅನ್ನ ಖರೀದಿ ಮಾಡ್ತಕ್ಕಂಥ ಜನರಿಗೆ ಸಬ್ಸಿಡಿ ಕಾರ್ಯಕ್ರಮ ಇತ್ತು. ಸೊ ಆ ಒಂದು ಸಬ್ಸಿಡಿ ಕಾರ್ಯಕ್ರಮನ ಈಗ ಮತ್ತೆ ಕ್ಯಾಬಿನೆಟ್ ಮುಂದಕ್ಕೆ ಅಥವಾ ಅದನ್ನ ಮುಂದುವರಿಸತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಎಷ್ಟು ವರ್ಷಗಳಿಗೆ ಇದನ್ನ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ 2 more years ಅಂದ್ರೆ 2026ರವರೆಗೆ ಇದನ್ನ ಮುಂದುವರಿಸತಕ್ಕಂಥ ಒಂದು ಸ್ಕೀಮ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ 1 kg ಸಕ್ಕರೆಗೆ ಎಷ್ಟು ರಿಯಾಯಿತಿಯನ್ನ ಕೊಡಲಾಗುತ್ತೆ ಅಂದ್ರೆ ಸೊ 18.50 per kg per month ಸಬ್ಸಿಡಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ವರ್ಲ್ಡ್ ಟಾಪ್ ವೆಹಿಕಲ್ ಎಕ್ಸ್ಪೋರ್ಟರ್ ಇನ್ 2023 ಅಂದ್ರೆ 2023ರಲ್ಲಿ ಈ ಒಂದು ವಾಹನಗಳನ್ನ ರಫ್ತು ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ಚೈನಾ ಆಗಿರುತ್ತೆ. ಯೂಶುವಲಿ ಜಪಾನ್ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇತ್ತು. ಬಟ್ 2023ರಲ್ಲಿ ಚೈನಾ ಮೊದಲ ಸ್ಥಾನವನ್ನ ತೆಗೆದುಕೊಂಡಿರುತ್ತೆ. ಕಾರಣ ಏನಿಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ ಸೊ ಚೈನಾ ಮುಂಚೂಣಿಯನ್ನ ಸಾಧಿಸಿರುವ ಕಾರಣದಿಂದ ಸೊ ಜಪಾನ್ ಅನ್ನ ಓವರ್ಟೇಕ್ ಮಾಡಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ 1st February ಇಸ್ ನೋನ್ ಆಸ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ ಅಥವಾ ಭಾರತೀಯ ಕೋಸ್ಟ್ ಗಾರ್ಡ್ ದಿನ ಅಂತ ಕರೀತೇವೆ. ಸೊ ಈ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ದಿನವನ್ನ ಫೆಬ್ರವರಿ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನ 48ನೇ ಇಂಡಿಯನ್ ಕೋಸ್ಟ್ ಗಾರ್ಡ್ ದಿನ ರೇಸಿಂಗ್ ಡೇ ಅಥವಾ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಕೋಸ್ಟ್ ಗಾರ್ಡ್ ಆಕ್ಟ್ 1978 ಆನ್ ಫೆಬ್ರವರಿ 1, 1977 1977ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಮೆರಿಟೈಮ್ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಸರ್ಚ್ ಅಂಡ್ ರೆಸ್ಕ್ಯೂ ಏಜೆನ್ಸಿ ಅಂತ ಕರೀತೇವೆ. ಅಂದ್ರೆ ನಮ್ಮ ಒಂದು ಸಾಗರಗಳು ಏನಿರ್ತವೆ ಸೊ ಅದು ನಮ್ಮ ದೇಶದ ಒಂದು ಟ್ರೇಡ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಸೊ ಬೇರೆ ದೇಶದವರು ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಪ್ರದೇಶಗಳಾಗಿರುವ ಕಾರಣದಿಂದ ಅದನ್ನ ಕಾಪಾಡುವ ಕಾರಣದಿಂದ ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನ 1977ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕೂಡ ಕರೀತೇವೆ. ದಟ್ ಕಂಡಕ್ಟ್ಸ್ ಇಯರ್ ರೌಂಡ್ ಆಪರೇಷನ್ಸ್ ಅಟ್ ಸಿ ಅಂದ್ರೆ ಸಮುದ್ರಗಳಲ್ಲಿ ವರ್ಷವಿಡೀ ಕಾರ್ಯಾಚರಣೆಗಳನ್ನ ನಡೆಸತಕ್ಕಂಥ ಒಂದು ಗುಂಪನ್ನ ನಾವು ICG ಅಂತ ಕರೀತೇವೆ. ಸೊ ಅದಾದ್ಮೇಲೆ ಇವರ ಒಂದು ಜುರಿಸ್ಟಿಕ್ಷನ್ ಅಥವಾ ನ್ಯಾಯ ಮಿತಿ ಅಂತ ನಾವೇನ್ ಹೇಳ್ತೇವೆ ಸೊ ಇಂಡಿಯಾಸ್ ಟೆರಿಟೋರಿಯಲ್ ವಾಟರ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತೆ ಕಾಂಟಿಗ್ಯೂಯಸ್ ಝೋನ್ ಅಂತ ಕರೀತೇವೆ. ಅಂದ್ರೆ ನಮ್ಮ ಒಂದು ಸಾಗರಗಳಲ್ಲಿ ವಿಶೇಷ ಆರ್ಥಿಕ ವಲಯ ಆಗಿರ್ಬೋದು, ಕಾಂಟಿಗ್ಯೂಯಸ್ ವಲಯ ಆಗಿರ್ಬೋದು, ಮತ್ತೆ ಭಾರತೀಯ ಜಲಗಳ ಮೇಲೆ ನ್ಯಾಯ ವ್ಯಾಪ್ತಿಯನ್ನ ಅವರು ಎಕ್ಸರ್ಸೈಸ್ ಮಾಡಬಹುದಾಗಿರುತ್ತೆ. ಸೊ ಈ 3 ಪದಗಳ ಅರ್ಥವನ್ನ ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಒಂದು ಸಮುದ್ರಗಳ ಒಂದು ವಲಯಗಳನ್ನ ಅಂದ್ರೆ ನೀರನ್ನ ನಾವು ಎಷ್ಟು ಬಳಕೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ದಿ ಸಿ ಅಂತ ಕರಿತೇವೆ. ಇದನ್ನ ಇನ್ ಶಾರ್ಟ್ ನಾವು UN ಕ್ಲಾಸ್ ಅಂತ ಕರಿತೇವೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1982. ಯಾಕಂದ್ರೆ ಸಮುದ್ರಗಳು ಒಂದು ರಾಷ್ಟ್ರಕ್ಕೆ ಸೇರಿರೋದಿಲ್ಲ, ಮಲ್ಟಿಪಲ್ ಕಂಟ್ರೀಸ್ಗೆ ಸಂಬಂಧಪಟ್ಟಿರುವ ಕಾರಣದಿಂದ ಆ ಸಮುದ್ರದ ಎಷ್ಟು ವಲಯವನ್ನ ನಾವು ಬಳಕೆ ಮಾಡಬಹುದು ಅನ್ನೋದನ್ನ UN ಕ್ಲಾಸ್ ನ ವತಿಯಿಂದ ನಿರ್ಧಾರ ಮಾಡಲಾಗುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಟರ್ಮಿನಾಲಜಿ. ಸೊ ಈ ಕಡೆಗೆ ನಾವು ಲ್ಯಾಂಡ್ ಆ ಒಂದು ದೇಶವನ್ನ, ಫಾರ್ ಎಕ್ಸಾಂಪಲ್ ಇಂಡಿಯಾ ಈ ಕಡೆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ
ಶಾಲೋ ವಾಟರ್ ಅಂದ್ರೆ ತೀರ ಪ್ರದೇಶದಲ್ಲಿ ಒಂದು ಲೈನ್ ಅನ್ನ ಮಾಡ್ತಾರೆ, ಅದನ್ನ ನಾವು ಬೇಸ್ ಲೈನ್ ಅಂತ ಕರಿತೇವೆ. ಸೊ ಬೇಸ್ ಲೈನ್ ಗಿಂತ ಈ ಕಡೆಗಿರ್ತಕ್ಕಂಥ ನೀರನ್ನ ನಾವು ಇಂಟರ್ನಲ್ ವಾಟರ್ಸ್ ಅಂತ ಕರಿತೇವೆ. ಸೊ ಇದು ನಮ್ಮ ಸ್ವತ್ತಾಗಿರುತ್ತೆ. ಸೊ ಇಲ್ಲಿ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಂಪೂರ್ಣವಾಗಿ ತಮ್ಮ ರೈಟ್ಸ್ ಅನ್ನ ಎಕ್ಸಿಬಿಟ್ ಮಾಡಬಹುದಾಗಿರುತ್ತೆ. ಸೊ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲ್ಸ್ ಅನ್ನ ನಾವು ಟೆರಿಟೋರಿಯಲ್ ಸಿ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ನಮ್ಮ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಬಹುದಾಗಿರುತ್ತೆ. ಬೇಸ್ ಲೈನ್ ಇಂದ 24 ನಾಟಿಕಲ್ ಮೈಲ್ಸ್ ಅನ್ನ ನಾವು ಕಾಂಟಿಗ್ಯೂಸ್ ಝೋನ್ ಅಂತ ಕರಿತೇವೆ. ಸೊ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ಅನ್ನ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಕರಿತೇವೆ. ಸೊ ಇಲ್ಲಿಯವರೆಗೂ ನಮ್ಮ ದೇಶದ ಪ್ರಜೆಗಳು ಅಥವಾ ನಮ್ಮ ದೇಶದ ಸರ್ಕಾರ ಅಲ್ಲಿರ್ತಕ್ಕಂಥ ರಿಸೋರ್ಸಸ್ ಅನ್ನ ಬಳಕೆ ಮಾಡ್ತಕ್ಕಂಥ ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ವಲಯದಲ್ಲಿ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಕೂಡ ತಮ್ಮ ಒಂದು ರೈಟ್ಸ್ ಅನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥ ಒಂದು ವಲಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಂದ ಆಚೆ ಇರ್ತಕ್ಕಂಥ ಪ್ರದೇಶವನ್ನ ನಾವು ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳು ಅಂತ ಕರಿತೇವೆ. ಹಾಗಿದ್ರೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ 1 ನಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು ಹೌ ಮೆನಿ ಲ್ಯಾಂಡ್ ಮೈಲ್ಸ್, ಅಂದ್ರೆ 1 ನಾಟಿಕಲ್ ಮೈಲ್ ನಮ್ಮ ಭೂಮಿಯ ಮೇಲೆ ಎಷ್ಟು ಮೈಲ್ಗೆ ಸಮನಾಗಿರುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 640. ಈಶಾನ್ಯದಲ್ಲಿ ಮೊದಲ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಮತ್ತು ನ್ಯಾಚುರೋಪತಿಯನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗುವುದು? ವಿಶ್ವನಾಥ್, ದಿಸ್ಪುರ್, ಲಖೀಂಪುರ್, ದಿಹಿಂಗ್, ಕಮ್ತಿ ಘಾಟ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಶುಮಾಂಗ್ ಲೀಲಾ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ರಂಗಭೂಮಿಯ ಸಾಂಪ್ರದಾಯಿಕ ರೂಪವಾಗಿದೆ? ಅಸ್ಸಾಂ, ತ್ರಿಪುರಾ, ಅರುಣಾಚಲ್ ಪ್ರದೇಶ್ ಮತ್ತು ಮಣಿಪುರ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.